ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಮಮ್ಮ ವರುಣವಿ, ಅಂಕಿತಾ, ಮದ್ವೇಷ, ಅಂಬೃಣಿ, ರೇಣುಕಾ. ಸರಿ. ಹರೇ ಶ್ರೀನಿವಾಸ ಗುರುಗಳೇ. ಅಮೃತಿಕಾನಂದನೆಯಾ? ಇಲ್ಲ ಗುರುಗಳೇ, ಅವಳು ಬಂದು ಬೇರೆ ಕ್ಲಾಸಿಗೆ ಅವಳು ಬರಲ್ಲ, ಹಾಡು ಕ್ಲಾಸ್. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿ ವದೇತ್ ತಸ್ಯ ನಿಸರತೆ ವಾಣಿ ಜನ್ಗಗನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ತದ್ಭಯತ್ವಮರೋಗತಾಮಜಾಡ್ಯಮಕ್ಪಟತ್ವಂ ಚ ಹನುಮಸ್ಮರಣಾದ್ ಭವೇತ್. ಪರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಗಿರಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಹಂ ವಾದಿರಾಜಗುರುನ್ ವಂದೇ. ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಮಾನಸಾಂಭೋಜ ಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜಯೇಂದ್ರ ತೀರ್ಥರು ಇದು 2-3 ನೋಡ್ಬಿಟ್ಟು ನಾವು ಫುಲ್ ಮೆಟೀರಿಯಲ್ ರೆಡಿ ಆಗಿಡ್ತು. ಸರಿಯಾ? ವಿಜಯೇಂದ್ರ ತೀರ್ಥರು ಫುಲ್ PDF ರೆಡಿ ಆಗಿಡ್ತು. 48 ಸ್ಲೈಡ್ಸ್ ಇದೆ ಇದರಲ್ಲಿ. ಸೊ ನಾ ಈಗ ಅಪ್ಲೋಡ್ ಮಾಡಿ ನೋಡೋತಾನೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಡ್ ದಿಸ್ ಇಸ್ ಪಾರ್ಟ್ 4 ಸೆಷನ್. ಓಕೆವಾ? ಸೊ ಇದನ್ನು ನಾ ಅಪ್ಲೋಡ್ ಮಾಡಿರ್ತಾನೆ. ಸೊ ಯಾರ್ಯಾರು ಬಂದಿದ್ರಿ? ಅಂಕಿತಾ, ರೇಣುಕಾ, ಅಂಬೃಣಿ, ವರುಣವಿ, ಆಮೇಲೆ ಮದ್ವೇಷ. ಕರೆಕ್ಟಾ? ಮದ್ವೇಷ ತಾನದು? ಹೌದು ಗುರುಗಳೇ. ಚಂದ ಮಾಡಿದಿಪ್ಪ ಹಾಡು, ತುಂಬಾ ಚಂದ ಆಯ್ತು. ಧನ್ಯವಾದಗಳು ಗುರುಗಳೇ, ನಿಮ್ಮ ಆಶೀರ್ವಾದ ಗುರುಗಳೇ. ನಾವು ಆರಂಭಿಸೋಣ. ಈಗ ನಾವು ಇದು 2-3 ಮಹಿಮೆ ನೋಡಿ ಇದ್ರಿ ಕಂಪ್ಲೀಟ್ ಆಗ್ತವೆ ವಿಜಯೇಂದ್ರ. ಸರಿಯಾ? ಸೊ ಲಾಸ್ಟ್ ವೀಕ್ ಬಂದು ವಿಜಯೇಂದ್ರರ ಈ ಒಂದು ಇದು ನೋಡಿದೇವಲ್ಲ, ಅವರು ಸಂಕ್ಷಿಪ್ತವಾಗಿ ಕೂಡ ನೋಡೋಣ. ಫಸ್ಟ್ ಒಂದು ಐ ವಿಲ್ ಟ್ರೈ ಟು ರಿವೈಸ್. ಮಿಸ್ ಮಾಡಿದವರೆಲ್ಲ ಕ್ಯಾಚ್ ಅಪ್ ಮಾಡಿಬಹುದು. ವಿಜಯೇಂದ್ರರು ಪೂರ್ಣ ಅವರು ಯಾರು? ಬುಧೇಂದ್ರ ತೀರ್ಥರ ಒಂದು ಅವತಾರ ಅಂತ ಹೇಳ್ತೇವು. ಅವರ ಪೂರ್ವಾಶ್ರಮದಲ್ಲಿ ಅವರ ಹೆಸರೇನು? ವಿಠಲಾಂಬ ಹೆಸರು. ಅವರು ವಿದ್ಯಾಗುರುಗಳು ವ್ಯಾಸರಾಜರು, ಆಶ್ರಮ ಗುರುಗಳು ವ್ಯಾಸರಾಜರು. ಅವರಿಗೆ ಸನ್ಯಾಸಾಶ್ರಮ ಕೊಟ್ಟ ಮೇಲೆ ಪೀಠವನ್ನು ಕೊಟ್ಟದ್ದು ಯಾರು? ಸುರೇಂದ್ರ ತೀರ್ಥರು. ಸುರೇಂದ್ರ ತೀರ್ಥರ ಪರಂಪರೆ ಏದು? ವಿಬುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ಯಾರು? ರಾಯರ ಪರಮ ಗುರುಗಳು. ರಾಯರ ಗುರು ಬಂದು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜಯೇಂದ್ರ ತೀರ್ಥರು. ಗುರುಗಳೇ, ವಿಜೇಂದ್ರ ತೀರ್ಥರ ಆರಾಧನೆ ದ್ವಾದಶಿ ಇಲ್ಲವಾ? ಏನ್ಮಾ? ವಿಜೇಂದ್ರ ತೀರ್ಥರ ಆರಾಧನೆ ದ್ವಾದಶಿ ಇಲ್ಲವಾ ಗುರುಗಳೇ? ದ್ವಾದಶಿ ಇದು ತ್ರಯೋದಶಿ ಮಾದು. ಓಕೆ. ಅದು ಒಂದ್ಸಾರಿ ಏನಾಗೋದು ಅಂದ್ರೆ, ಆ ತ್ರಯೋದಶಿಯ ದ್ವಾದಶಿ ಪಾರಣೆಯಾಗ ಬೀಳುತ್ತೆ. ಸೊ ಆ ದಿವಸ ಬಂದು ದ್ವಾದಶಿ ಆಗಿಡೋದು. ಸರಿಯಾ? ಹಾ ಗುರು. ಸರಿ.
ಇದು ಪೀಠದಲ್ಲಿದ್ದ ಕಾಲ. ಅವ್ರು ಆಕ್ಚುಲ್ ಹುಟ್ಟಿದ್ದು ಬಂದು 1517 ಸರಿಯಾ? ಗುರುಗಳೇ ಹೇಳಪ್ಪ. ಇದನ್ನ மட்டும் ನೀವು ಯೂಟ್ಯೂಬ್ಲಿ ಹಾಕೋತ್ರಾ? ಹೌದಪ್ಪ, ಎಲ್ಲ ಹಾಕೋತಾನೆ. ನೀ ಬರ್ಲಾ ನೆನೆಸ್ತಾನಿಲ್ಲವ 3 ಪಾರ್ಟ್ ಬರ್ಲವಾ? ಇಲ್ಲ 2 ಪಾರ್ಟ್ ಬಂದೆ, ಹೋದ ಕ್ಲಾಸ್ನೇ ಬರಲ್ಲ, ಎಕ್ಸಾಮ್ ಇತ್ತು. ಓಕೆ. ಸೊ ವಿಜಯೇಂದ್ರರು ಬಂದು ಪರಂಪರೆ ನಾವು ನೋಡಿದ್ದೇವೆ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಅವ್ರ ಪರಂಪರೆಯೇ ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು ಅಂತ ಅವರ 2 ಶಿಷ್ಯರು ವಿಬುಧೇಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು. ಆ ವಿಬುಧೇಂದ್ರ ತೀರ್ಥರ ಪರಂಪರೆಯೇ ಹಿತಾಮಿತ್ರರು, ರಘುನಂದರರು, ಸುರೇಂದ್ರರು, ವಿಜಯೇಂದ್ರರು ಅಂತ ಬರ್ತೆ. ಆ ಪರಂಪರೆಯೇ ಮುಂದೆ ಸುಧೀಂದ್ರರು, ರಾಯರು ಅಂತ ಬರ್ತು. ರಾಯರ ಪರಮ ಗುರುಗಳು ಜಯೇಂದ್ರ ತೀರ್ಥರು. ಸೊ ಇದೆಲ್ಲ ನಾವು ನೋಡಿದ್ದೆವು. ಅವರು ಪೂರ್ವಾಶ್ರಮದಲ್ಲಿ ವ್ಯಾಸರಾಜರ ಅನುಗ್ರಹದಿಂದ ಹುಟ್ಟಿದವರು. ಅವರಿಗೆ ವಿಠಲಾಂಬ ಎಂಬ ನಾಮ. ಅವರು ಅವರು ವಿಜಯೇಂದ್ರರು ಬಂದು ಸುಧೀಂದ್ರ ತೀರ್ಥರ ಜೊತೆಯಾಗಿದ್ದು ರಾಮನವಮಿ ಪೂಜೆ ಮಾಡಿದಾಗ ಅಲ್ಲಿ ದಿಮ್ಮನ್ನ ಭಟ್ಟರು, ಅವರು ಮಹಾ ವೆಂಕಟನಾಥ, ರಾಯರ ಪೂರ್ವಾಶ್ರಮ ವೆಂಕಟನಾಥ ಬಂದು ಅಲ್ಲಿ ರಾಮನವಮಿ ಉತ್ಸವ ಬಂದಾಗ ವಿಜಯೇಂದ್ರ ತೀರ್ಥರು ಹೇಳಿದರು, ಏನು ಅಂತ, ವೆಂಕಟನಾಥ ಬೇರೆ ಯಾರಲ್ಲ, ಅವರೇ ವ್ಯಾಸರಾಜರೇ ಮತ್ತೊಂದು ಅವತಾರ, ಅವರೇ ರಾಯರಾಗಿ ಬರ್ತಾರೆ ಹಂಗಂತ ಹೇಳಿ ವಿಜಯೇಂದ್ರ ತೀರ್ಥರು ಇದನ್ನ ಸುಧೀಂದ್ರ ತೀರ್ಥರು ಹೇಳಿದ್ರು. ಸೊ ಇಲ್ಲಿ ವಿಜಯೇಂದ್ರ ತೀರ್ಥರ ಪೂರ್ವಾಶ್ರಮದಲ್ಲಿ ನೋಡಿದ್ರೆ ಅವರ ತಾಯಿ ತಂದೆಯರಿಗೆ ವ್ಯಾಸರಾಜರ ಅನುಗ್ರಹದಿಂದ ಹುಟ್ಟಿದವರು. ಅವರಿಗೆ ವಿಠಲಾಂಬ ನಾಮ. ಅವರಿಗೆ ಇನ್ನೊಂದು ಮಗು ಆಯಿತು, ಅವನಿಗೆ ಗೋಪಾಲ ಗುರುಪ್ರಸಾದ್ ಹೆಸರು. ಆ ವಿಠಲನನ್ನ ದಾನವಾಗಿ ವ್ಯಾಸರಾಜರಿಗೆ ಕೊಟ್ಟಿದ್ರು. ಆಗ 5 ವಯಸ್ಸಲ್ಲಿ ಉಪನಯನ ಮಾಡಿ ಅವರಿಗೆ 7 ವಯಸ್ಸಲ್ಲಿ 8 ವಯಸ್ಸೆಲ್ಲ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಆಗ ವ್ಯಾಸರಾಜರಲ್ಲಿ ಎಷ್ಟು ಬಾರಿ 6 ಟೈಮ್ಸ್ ಸರ್ವಮೂಲ ಪಾಠ, 9 ಟೈಮ್ಸ್ ನ್ಯಾಯಸುಧ, 9 ಬಾರಿ ನ್ಯಾಯಸುಧ ಪಾಠವನ್ನು ಅಧ್ಯಯನ ಮಾಡಿದರು. ಅದಕ್ಕೆ ಮೇಲೆ ಒಂದು ಬಾರಿ ವ್ಯಾಸರಾಜರು ಪೂಜೆ ಮಾಡ್ತಾರವಲ್ಲ, ಅವರ ಸಭೆಯಲ್ಲಿ 24 ಸನ್ಯಾಸ ಶಿಷ್ಯರಿದ್ದರು. ಕನಕದಾಸರು, ಪುರಂದರದಾಸರೆಲ್ಲ ಇದ್ರು. ಆಗ ಸುರೇಂದ್ರ ತೀರ್ಥರು ಬಂದು ಆ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿ ಇದ್ದ ಇಡೀ ತುಳಸಿವನನ್ನ ಏನ್ ಮಾಡಿದ್ರು, ಧ್ಯಾನದಲ್ಲಿ ಮಾನಸಿಕವಾಗಿ ಸಮರ್ಪಣೆ ಮಾಡಿದಾಗ ಅದನ್ನ ವ್ಯಾಸರಾಜರು ತಿಳಿದುಕೊಂಡು ಬಂದವರು ಜ್ಞಾನಿಗಳು ಸುರೇಂದ್ರ ತೀರ್ಥರು ಅಂತ ಅವರನ್ನ ಕರೆದಾಗ ಅವ್ರೇನ್ ಕೇಳಿರು, ನಮ್ಮ ವಿಜಯೇಂದ್ರ ತೀರ್ಥರನ್ನ ವಿಷ್ಣು ತೀರ್ಥರು ಅಂತ ಅವರಿಗೆ ಹೆಸರು. ಸನ್ಯಾಸಾಶ್ರಮ ಕೊಟ್ಟಾಗ ಏನ ಹೆಸರು, ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರನ್ನ ದಾನವಾಗಿ ಕೊಡು ಅಂತ ಕೇಳಿದಾಗ ಕೊಟ್ಟಿದ್ರು. ಆಗ ಅವರ ಹೆಸರು ಏನಾಯ್ತು, ವಿಜಯೇಂದ್ರ ತೀರ್ಥರು ಅಂತ ಆಯ್ತು. ವಿಜಯೇಂದ್ರ ತೀರ್ಥರು ತೀರ್ಥಯಾತ್ರೆ ಮಾಡಿದ್ದಾರೆ ಇಡೀ ಭಾರತ ದೇಶ ಪೂರ್ತಿಯಾಗಿ. ತಿರುಪತಿ, ಕಾಂಚಿ, ಶ್ರೀರಂಗ, ತಿರುವನಂತಪುರ ಎಲ್ಲ ಪ್ರಾಂತ್ಯಕ್ಕೂ ಮಾಡಿದ್ರು. ಆಗ ಅವರು ಉಡುಪಿಗೆ ಹೋದಾಗ ಏನಾಯ್ತು, ವಾದಿರಾಜರು ವ್ಯಾಸರಾಜರಲ್ಲಿ ಪಾಠ ಓದಿದ್ದಾರೆ ಅಂತ ಒಂದು ಸಂಪ್ರದಾಯನೂ ಇದು ಉಂಟು ಸರಿಯಾ. ವಾಗೀಶ ತೀರ್ಥರ ಶಿಷ್ಯರು ವಾದಿರಾಜರ ನೆಕ್ಸ್ಟ್ ಸೆಷನ್ ನಮಗೆ ನೆಕ್ಸ್ಟ್ ಓಕೆವಾ, ಪ್ರತಿ ಮಚ್ ಎಲ್ಲ ಕವರ್ ಮಾಡಿದ್ದೆ. ವಾದಿರಾಜರು ನಾವು ಇದೇ ತರ ಡೀಟೇಲ್ ಆಗಿ ನೋಡುತ್ತೇವೆ. ಸೊ ವಾದಿರಾಜರೇ ಬಂದು ಉಡುಪಿಯಲ್ಲಿ ಪರ್ಯಾಯಲಿದ್ದಾಗ ವಿಜಯೇಂದ್ರ ತೀರ್ಥರಲ್ಲಿ ಹೋಗಿ ದರ್ಶನ ಮಾಡಿದಾಗ ಅವರಿಗೆ ಒಂದು ಭೂಮಿ ದಾನವಾಗಿ ಕೊಟ್ಟರು. ಆ ಭೂಮಿ ಉಡುಪಿ ಕೃಷ್ಣನಿಗೆ ಎದುರುಗಡೆ ಇರುವಂತಹ ಭೂಮಿ, ಒಂದು ಜಾಗ. ಆ ಸ್ಥಳಿತನ ಏನಾಗಿತ್ತು, ಇಂದ್ರ ಕಾಲದಲ್ಲಿ ರಾಯರು ಬಂದು ಮಠದಲ್ಲಿ, ಅಲ್ಲಿರ ಮಠದಲ್ಲಿ ಸ್ಟೇ ಮಾಡಿ ಅಲ್ಲಿ ಗ್ರಂಥಗಳ ರಚನೆ ಮಾಡಿದರು. ಇವತ್ತು ಅದೇ ಸ್ಥಳ ರಾಯರ ವೃತ್ತಿಕಾ ಬೃಂದಾವನ ಇದೆ ಸರಿ, ಅದೆಲ್ಲ ನೋಡಿದೆವು. ಅದಕ್ಕೆ ಮೇಲೆ ವ್ಯಾಸರಾಜರು ಬೃಂದಾವನಸ್ಥರಾದರು. ಆ ಬೃಂದಾವನಸ್ಥರಾಗ ಸಮಯದಲ್ಲಿ ಜೊತೆಯಾಗಿದ್ದವರು ಯಾರು, ವಿಜಯೇಂದ್ರ ತೀರ್ಥರು. ಪುರಂದರದಾಸರು ಅದನ್ನ ನೋಡಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಸರಿ. ಆಮೇಲೆ ಅವರು ವಿಜಯೇಂದ್ರ ತೀರ್ಥರು ಎಲ್ಲಾ ಜಾಗಕ್ಕೆ ಹೋಗಿದ್ರು. ನಾ ಹೇಳಿದೆ, ಎಲ್ಲಿ ಕರ್ನಾಟಕ ಪ್ರಾಂತ್ಯ ಮತ್ತು ಕೇರಳ ಪ್ರಾಂತ್ಯಕ್ಕೆಲ್ಲ ಹೋಗಿದ್ರು. ಆಗ ಕೋಲಾರಲ್ಲಿ ಏನ್ ಮಾಡಿದ್ರು, ಅವರು ಆಂಜನೇಯರನ್ನ ಪ್ರತಿಷ್ಠೆ ಮಾಡಿದ್ರು, ವಿಜಯ ಮಾರುತಿ. ಆಮೇಲೆ ಹಂಗೆ ಬರ್ತಾ 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 ಸುರೇಂದ್ರ ತೀರ್ಥರು ಭೂ ಪ್ರದಕ್ಷಿಣ ಎಷ್ಟು ಬಾರಿ ಮಾಡಿದ್ರು, 3 ಟೈಮ್ಸ್ ವಿತ್ ಉಪವಾಸದಿಂದ ಭೂ ಪ್ರದಕ್ಷಿಣ ಮಾಡಿದವರು. ಅವರನ್ನ ಬಂದು ಮಧುರೆಯಲ್ಲಿ ಮೀಟ್ ಮಾಡಿದ್ರು. ಆಗ ಅದಕ್ಕೆ ಮೇಲೆ ಅವರೆಲ್ಲಿ ಹೋಗಿದ್ರು, ಕಾಂಚೀಪುರಕ್ಕೆ ಹೋಗಿದ್ರು. ಆ ಕಾಂಚೀಪುರ ಹೋದಾಗ ಎಲ್ಲಾರು ಬಂದು ಇವರನ್ನ ಇನ್ವೈಟ್ ಮಾಡಿದ್ರು, ನೀವು ಕುಂಭಕೋಣ ಬರಬೇಕು ಅಂತ. ಕುಂಭಕೋಣದಲ್ಲಿ ಯಾರಿದ್ರು, ಲಿಂಗರಾಜೇಂದ್ರ. ಹೆಸರೇನು, ಲಿಂಗರಾಜೇಂದ್ರ. ಅವೇನ್ ಮಾಡಿದ್ದ, ಏನೋ ಮಾಂತ್ರಿಕವನ್ನು ಮಾಡಿ ಏನೇನೋ ಮಾಡಿ ಎಲ್ಲಾ ಗುಡಿಗಳನ್ನ ಆಕ್ಯುಪೈ ಮಾಡಿದ್ರು.
ಆಗ ಅವರ ಜೊತೆಯಾಗಿ ವಾದದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಏನಾಗಿತ್ತು, ಇವರು ಧ್ಯಾನದಲ್ಲಿ ಮಂಗಳಾಂಬಿಗೆ ಹಾರವನ್ನ ಹಾಕಿದ್ರು ವಿಜಯೇಂದ್ರ ತೀರ್ಥರಿಗೆ. ಆ ಹೊರಟು ಬಂದ್ರು. ಬರ್ಬೇಕಂದ್ರೆ ಅವ್ರೇನ್ ಮಾಡಿದ ಲಿಂಗರಾಜೇಂದ್ರ ಒಂದು ಗೋಡೆ ಮೇಲೆ ಹತ್ತಿ ಕೊಟ್ಟು ಆದ್ರೆ ಹಂಗೆ ಗೋಡೆಯೇ ನಗರ್ತಾ ಇತ್ತು. ಆಗ ವಿಜಯೇಂದ್ರ ತೀರ್ಥರು ಏನ್ ಮಾಡಿದ್ರು, ಪಲ್ಲಕ್ಕ ಮೇಲೆ ಕೂತ್ಕೊಂಡು ಪಲ್ಲಕ್ಕ ಮೇಲೆ ಹಾರಿ ತೋರಿಸಿದ್ರು. ಆಗ ಮತ್ತು ವಾದ ಮಾಡಿ ಮತ್ತು ಗೆದ್ದು ಏನ್ ಮಾಡಿದ್ರು, ಆ ಲಿಂಗರಾಜೇಂದ್ರ ಇದ್ದ ಜಾಗದಲ್ಲಿ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದ್ರು. ಆಗ ಕುಂಭಕೋಣದಲ್ಲಿರೋ ಎಲ್ಲಾ ಕ್ಷೇತ್ರವನ್ನು ಅವರು ಕಂಟ್ರೋಲ್ ಬಂದಿತ್ತು. ಸರಿಯಾ? ಅದಕ್ಕೆ ಮೇಲೆ ವಿಜಯೇಂದ್ರ ತೀರ್ಥರೇನಾದ್ರು ಬೃಂದಾವನಸ್ಥರಾದರು. ವ್ಯಾಸರಾಜರು ಬೃಂದಾವನಸ್ಥರಾದರು. ಆ ವ್ಯಾಸರಾಜರು ಬೃಂದಾವನದಲ್ಲಿ ಮತ್ತು ದರ್ಶನ ಮಾಡಿ ಪೂಜೆಯನ್ನು ಮಾಡಿದರು ವಿಜಯೇಂದ್ರ ತೀರ್ಥರು. ಆನೆಗುಂದಿ ಹಂಪಿ ಯಾತ್ರೆಯನ್ನು ಮಾಡಿದರು. ಅದಕ್ಕೆ ಆಮೇಲೆ ಅವರು 64 ಕಲೆಗಳಲ್ಲಿ ಶ್ರೇಷ್ಠರು. 64 ಕಲೆಗಳಲ್ಲಿ ಶ್ರೇಷ್ಠರು ವಿಜಯೇಂದ್ರ ತೀರ್ಥರು. ಎಷ್ಟು ಗ್ರಂಥ ಮಾಡಿದ್ರು? 104. ಎಷ್ಟು? 104 ಗ್ರಂಥಗಳನ್ನ ಮಾಡಿದವರು. ಸರಿ. ಆಗ ಮಾಂತ್ರಿಕೊಬ್ಬ ಅವರ ಜೊತೆಯಾಗಿ ಬಂದಾಗ ಏನ್ ಮಾಡಿದ್ರು, ಇವರು 7 ಲೇಯರ್ಸ್ ಫಾರ್ಮ್ ಮಾಡಿದ್ರು. ಒவ்வೊಂದನ್ನು ದಾಟಿ ಸಾವೆಲ್ಲ ಒಂದು ಆಪತ್ತು ಪರಾದು ತಿಳಿದಾಗ ಅವರ ಶಿಷ್ಯರು ಹೇಳುಮ್ಮ ಸ್ಕ್ರೀನ್ ತರಲ್ಲ. ಸ್ಕ್ರೀನ್ ಶಾರ್ಲಿ ತನ ಮಾದ ಕಾಣಿಸ್ತೀಯಪ್ಪ ಎಲ್ಲಾರೀನೇ? ಹಾ ಗುರುಗಳೇ, ನಂಗ ಓಕೆ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡುಮ್ಮ. ಓಕೆ ಗುರುಗಳೇ. ಸೊ ತಮ್ಮ ಶಿಷ್ಯರಾದ ಭೀಮಸೇನನನ್ನ ಕರೆಸಿಕೊಟ್ರು. ಆ ಭೀಮಸೇನ ಒவ்வೊಂದು ಆ ಸರ್ಕಲ್ನ ದಾಟಿ ಸಾವಳ ಏನಾಗಿತ್ತು, ಬೆಂಕಿ ಬಂದರೆ ಅದು ಮಳೆಯಾಗಿ ಬಂತು. ಆಯುಧಗಳು ಬಂದಾಗ ಹೂವಾಗಿ ಬಂದು ಅನುಗ್ರಹ ಮಾಡಿತು. ಹಾವು ಸರ್ಪ ಬಂದಾಗ ಒಂದು ಗರುಡ ಬಂದು ಆ ಹಾವನ್ನ ಕದ್ದು ತಕೊಂಡು ಹೋಗಿತ್ತು. ಇದೆಲ್ಲ ನೋಡಿದೆವು ಅಲ್ಲವಾ? ಆಮೇಲೆ ವಿಜಯೇಂದ್ರ ತೀರ್ಥರು ಕುಂಭಕೋಣದಲ್ಲಿ ಇದ್ದಾಗ ಏನಾಯ್ತು, ಒவ்வೊಂದು ಈ ವಾದದಲ್ಲಿ ಮಂಗಳಾಂಬಿಗೆ ಕೊರಳಲ್ಲಿ ಇರುವಂತಹ ಹಾರ ನೇರಾಗಿ ಹಾರಿ ಬಂದು ವಿಜಯೇಂದ್ರ ಕೊರಳಲ್ಲಿ ಬೀಳ್ತಾ ಇತ್ತು. ಅದನ್ನ ಜೊತೆಯ ಅವರ ಕಾಲದಲ್ಲಿದ್ದವರು ಯಾರು? ಅದ್ವೈತ ಪಂಡಿತರು, ಅಪ್ಪಯ್ಯ ದೀಕ್ಷಿತರು. ಅವರ ಹೆಸರೇನು? ಅಪ್ಪಯ್ಯ ದೀಕ್ಷಿತರು. ಅವರು ನೋಡಿದ್ದಾರೆ ಅದನ್ನೆಲ್ಲ. ಸರಿಯಾ? ಆಗ ಒಬ್ಬ ಹಾವುನ ಆಟ ಮಾಡಿಸ್ತಾವ. ಅವನ್ ಬಂದಿದ್ದ. ಅವೇನ್ ಮಾಡಿದ, ಒவ்வೊಂದು ಹಾವಿನ ಒவ்வೊಂದು ರೀತಿಯಲ್ಲಿ ನೀವು ಇನ್ಸ್ಟ್ರೂಮೆಂಟ್ ನ ಪ್ಲೇ ಮಾಡಬೇಕು ಅಂತ ಹೇಳಿ. ಆಗ ವಿಜಯೇಂದ್ರ ತೀರ್ಥರು ಏನ್ ಮಾಡಿದ್ರು, ಎಲ್ಲನೂ ಒಂದಾಗಿ ತೆರೆದು ಬಿಟ್ಟು ಫ್ಲೂಟ್ ಅಲ್ಲವಾ ವೇಣುನಾದವನ್ನು ಮಾಡಿದ್ರು. ಎಲ್ಲ ಹಂಗೆ ಆಡ್ತಾ ಇತ್ತು. ಆ ಒಂದು ದೊಡ್ಡ ಹಾಡು ನೋಡಿ, ಹಾವನ್ನ ತೆಗೆದು ಬಿಟ್ಟ. ಆ ಹಾವು ಏನ್ ಮಾಡಿದ್ರು, ಒಂದು ದಂಡದಲ್ಲಿ ಒಂದು ಸರ್ಕಲ್ ಮಾಡಿದ್ರು. ಆಗ ಹೊರ ಬರ್ಲಕ್ಕಾಗಿಲ್ಲ. ಆಗ ಹಾವು ಅವನವೇ ಸುತ್ತಿಂತು. ಆ ಒಂದು ಸಮಯದಲ್ಲಿ ಇವರು ದಂಡದಿಂದ ಆ ಹಾವನ್ನ ತೆಗೆದು ಮೇಲೆ ಬಿಸಾಟಾಗ ಗರುಡ ಪಕ್ಷಿ ಬಂದು ಕಚ್ಚಿ ತಗೊಂಡು ಹಿಡಿತು. ಆಗ ಈ ದಂಡವನ್ನು ಶುದ್ಧ ಮಾಡ್ಲಕ್ಕ ಒಂದು ಜಾಗದಲ್ಲಿ ಅವರು ಭೂಮಿಯಲ್ಲಿ ಏನ್ ಮಾಡಿದ್ರು, ಇದಾಗ ಏನಾಯ್ತು, ಅಲ್ಲಿಂದ ನೀರು ಬಂದಿತ್ತು. ದಂಡ ತೀರ್ಥ, ಅದು ಗರುಡ ತೀರ್ಥ ಎಂದು ಪ್ರಸಿದ್ಧಿಯಾಗಿತ್ತು. ಆಮೇಲೆ ವೀವರ್ ಪಟ್ಟು ನೆಸವಾಡಿ ತಮಿಳ್ನಾಡವರು ಕಾಶ್ಮೀರದ ಬಂದಿದ್ರು ಇವ್ರ ಜೊತೆ ಕಂಪೀಟ್ ಮಾಡ್ಲಿಕ್ಕೆ. ಆಗ ಅವ್ರ ಜೊತೆಯಾಗಿ ಒಳ್ಳೆ ಏನ್ ಮಾಡಿದ್ರು, ಸಿಲ್ಕ್ ಕ್ಲಾತ್ ಮಾಡಿದ್ರು. ಅದ್ರಲ್ಲಿ ಏನು, ನರಸಿಂಹದೇವರು ಪ್ರಹ್ಲಾದರನ್ನ ಹಂಗೆ ಅಲ್ಲಿ ಮಾಡಿ ತೋರಿಸಿ ಅದಲ್ಲಿ ಗೆದ್ದರು. ಆಮೇಲೆ ಆ ಲಿಂಗರಾಜೇಂದ್ರನ ಶಿಷ್ಯ ಏನ್ ಮಾಡಿದ್ದ, ಅಲ್ಲಿಯೇ ಇದ್ದು ಹೆಂಗೆ ವಿಜಯೇಂದ್ರ ತೀರ್ಥರನ್ನ ಹೆಂಗೋ ಕೆಟ್ಟ ಹೆಸರು ಕೊಡಬೇಕು ಅಂತ ಹೇಳಿ ಎಲ್ಲಾರು ಶೈವ ವೈಷ್ಣವರನ್ನ ಶೈವರನ್ನೆಲ್ಲ ಒಂದು ಸೇರಿಸಿ ಈ ಒಂದು ಕೊಳ ಸಾರಂಗಪಾಣಿ ದೇವರ ಗುಡಿ ಕೊಳ ಅಲ್ಲ, ಪುಷ್ಕರಣಿ ಅಲ್ಲ, ಇದು ಲಿಂಗ ಕುಂಬೇಶ್ವರ ಗುಡಿಯ ತೀರ್ಥ ಅಂತ ಹೇಳಿ ರಾತ್ರಿ ಏನ್ ಮಾಡಿದ್ರು, ಶಿವಲಿಂಗ ನಂದಿ ಅದನ್ನ ಹಾಕಿಟ್ಟಾಗ ವಿಜಯೇಂದ್ರ ತೀರ್ಥರು ಏನ್ ಮಾಡಿದ್ರು, ಮಂತ್ರಾಕ್ಷದ ಜಪ ಮಾಡಿ ಹಾಕಿದಾಗ ಅದ್ರಲ್ಲಿದ್ದ ಎಲ್ಲ ಏನಾಗಿತ್ತು, ಲಿಂಗಲ್ಲ ಸಾಲಿಗ್ರಾಮ ಆಗಿತ್ತು, ನಂದಿ ಎಲ್ಲ ಆಂಜನೇಯರಾಗಿತ್ತು. ಆ ಮುಖ್ಯ ಪ್ರಾಣರಲ್ಲಿ ಒಂದನ್ನ ಅವರು ಅಲ್ಲಿಯೇ ಪ್ರತಿಷ್ಠೆ ಮಾಡಿದರು. ಕೊಡಕರೆ ಆಂಜನೇಯ ಅಂತ ಹೇಳಿ ಪ್ರತಿಷ್ಠೆ ಮಾಡಿದ್ದಾರೆ. ಸರಿಯಾ? ಇದೆಲ್ಲ ನೋಡಿದೆವು. ಆಮೇಲೆ ಧಾನ್ಸೇನ್ ಶಿಷ್ಯ ಬಂದಿದ್ದ. ಆಗ ಅವ್ರ ಜೊತೆಯಾಗಿ ಹಾಡು ಹೇಳಿದರು. ಏನೇನ್ ರಾಗ? ಮಳೆ ಬರ್ಲಕ್ಕ ಅಮೃತ ವರ್ಷಿಣಿ ಹೇಳಿದಾಗ, ಆಮೇಲೆ ದೀಪಕ್ ರಾಗ ಹೇಳಿದಾಗ ಏನಾಯ್ತು, ದೀಪ ತಾನಾಗಿ
ಆಮೇಲೆ ಆ ಊರು ಯವಣರು ಅವರೆಲ್ಲ ಯುದ್ಧಕ್ಕೆ ಬರಬೇಕು ಅಂತ ಹೇಳಿದಾಗ ತಂಜಾವೂರು ರಾಜ ಇಲ್ಲದ ಸಮಯದಲ್ಲಿ ಒಳಗ ಪ್ರವೇಶ ಮಾಡೋಕ್ಕೂ ಗುಡಿನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದಾಗ ವಿಜಯೇಂದ್ರ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದ ಏನ್ ಮಾಡಿದ್ರು ವಿಜಯೇಂದ್ರ ತೀರ್ಥರು ತೇನಿಕಾನ ಮಂತ್ರಿಸಿ ಕೊಟ್ಟಾಗ ತೇನಿಕಾನ ತಲೆಯಲ್ಲಿ ಬಡದಾಗ ಯವಣರು ಎಲ್ಲರೀ ಪೆಟ್ಟು ತಾಕಿದಾಗ ಫೀಲ್ ಮಾಡಿದ್ರು, ಎಲ್ಲ ಕಳಗ ಬಿದ್ದರು. ಒಂದ್ ದಿವಸ ಕಾಲ ಹಿಂಗೆ ರಕ್ಷಣೆ ಆಯ್ತು. ರಾಜ ಬಂದು ಎಲ್ಲಾರನ್ನ ಅರೆಸ್ಟ್ ಮಾಡಿಬಿಟ್ರು. ಹಿಂಗೆ ಈ ರೀತಿಯಲ್ಲಿ ಗುಡಿಯನ್ನ ರಕ್ಷಣೆ ಮಾಡಿದ್ದಾರೆ. ಆಮೇಲೆ ಒಂದ್ ದಿವಸ ಏನಾಯ್ತು, ರಾಮದೇವರ ಪೂಜೆಗೆ ಕುಳಿತಾಗ ಅವರಿಗೆ ಜ್ವರ ಬಂದು ಮೈ ನಡುಗುತ್ತಾ ಇತ್ತು. ಅಪಯ ದೀಕ್ಷಿತರು ಏನು ಅಂತ ಕೇಳಿದ್ರು. ಆಗ ಇದು ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರು. ಪ್ರಾರಬ್ಧ ಕರ್ಮ ಪರೋಕ್ಷ ಜ್ಞಾನಿಗಳಾದರೂ ಕೂಡ ಅನುಭವಿಸಿ ಆಗಬೇಕು ಅಂತ ಹೇಳಿದಾಗ ಆ ಜರವನ್ನ ಕಾಷಾಯ ವಸ್ತ್ರಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ರು. ಆ ಕಾಷಾಯ ವಸ್ತ್ರ ನಡುಗುತ್ತಾ ಇತ್ತು, ಆಡ್ತಾ ಇತ್ತು, ಆಟ ಆಡ್ತಾ ಇತ್ತು, ಆಗ ಏನಾಯ್ತು, ಮೂಲರಾಮ ದೇವರ ಪೂಜೆಯನ್ನ ಪೂರ್ತಿ ಮಾಡಿ ಸಮರ್ಪಣೆ ಮಾಡಿದ ಮೇಲೆ ಮತ್ತು ವಸ್ತ್ರವನ್ನ ಸ್ಪರ್ಶ ಮಾಡಿದಾಗ ಮತ್ತು ಇವ್ರ ಮೈಯಲ್ಲಿ ಜರ ಸೇರಿಕೊಂಡಿತ್ತು. ಇಷ್ಟು ಅಪ್ರೋಕ್ಷ ಅವರಿಗೆ ಶಕ್ತಿ ಅಷ್ಟಿತ್ತು. ನಮಗೇನು ಅವ್ರಿಗೇನು ವ್ಯತ್ಯಾಸ ಏನು ಏನು ಅಂದ್ರೆ ನಮಗೆಲ್ಲ ನಮ್ಮ ಕರ್ಮಗಳನ್ನ ನಾವು ಅನುಭವಿಸಿ ಆಗಬೇಕು. ಅಪ್ರೋಕ್ಷ ಜ್ಞಾನಿಗಳೇನು ಅನುಭವಿಸ್ಬೇಕಾದ್ರೆ ದೇ ಹ್ಯಾವ್ ಫ್ಲೆಕ್ಸಿಬಿಲಿಟಿ. ಅದರಂತವೇ ಗುರುಗಳನ್ನ ಪ್ರಾರ್ಥನೆ ಮಾಡಿದಾಗ ನಮಗೆ ಪ್ರಾರಬ್ಧ ವಶಾತ್ ನಮಗೆ ಏನೋ ಪಾಪಗಳಿಗೆ ಕಷ್ಟ ಬಂದರೂ ಏನ್ ಮಾಡ್ತಾರೆ, ಅದನ್ನ ಗುರುಗಳನ್ನು ಈಸಿಯಾಗಿ ದಾಟುವಂತಹ ಒಂದು ಅನುಕೂಲವನ್ನು ಮಾಡುತ್ತಾರೆ. ಸರಿಯಾ? ಒಂದು ಎಕ್ಸಾಂಪಲ್ ಅಲ್ಲ, ನಮಗೊಂದು ಪಾಪ ಇದೆ, ಆ ಪಾಪದ ಶಿಕ್ಷೆ ಬಂದು ಒಂದು 5 ಕಿಲೋ ಕಲ್ಲಿನ ತೂಕಿಲು ಹೋಗ್ಬೇಕು ಅಂತ ಇಟ್ಟಲ್ರಿ. ಇವನಿಗೆ 5 ಕಿಲೋ ಕಲ್ಲಿನ ತೂಕಿಲು ಹೋಗ್ಬೇಕು. ನಡಕಂಡೇ ಹೋದ್ರೆ ತುಂಬಾ ಕಷ್ಟ, ಸೈಕಲ್ ಇಟ್ಕೊಂಡು ಹೋದ್ರೆ ಅದು ಕೊಂಚ ಕಷ್ಟ, 2 ವೀಲರ್ಲಿ ಮಡಿ ಮೇಲೆ ಕಲ್ಲು ಮೇಲೆ ಇಟ್ಕೊಂಡು ಓಡಿಸ್ಕೊಂಡು ಹೋದ್ರೆ ಅದು ಕಷ್ಟ, ಕಾರ್ಲಿ ಹಂಗೆ ಕೂತ್ಕೊಂಡು ಹೋದ್ರೆ ಈಸಿ ತಾನೆ. ಸೊ ಹೆಂಗ ಬೇಕಾದ್ರೆ ಇರ್ಬೋದಲ್ಲ. ಸೊ ಅವರವ್ರ ಭಕ್ತಿಯ ತಕ್ಕಂತೆ ಏನ್ ಮಾಡ್ತಾರೆ, 5 ಕಿಲೋ ಕಲ್ಲು ತೂಕಿಂಡು ಹೋಗ್ತೇವು. ಆದ್ರೆ ಹೆಂಗಂತ ಅವ್ರವ್ರ ಭಕ್ತಿಯ ತಕ್ಕಂತೆ ದೇವರು ಅನುಕೂಲ ಮಾಡಿ ಕೊಡ್ತಾರೆ. ಆಯ್ತಾ? ಸೊ ಇದು ತಾನೆ ಗುರುಗಳ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪಾಪಗಳನ್ನ ಅನುಭವಿಸಿ ಆಗ್ಬೇಕು ಅಂತಿರಲ್ಲ ಅಂದ್ರೆ ಈ ರೀತಿಯಲ್ಲಿ ಮಾರಿಸ್ತಾರೆ. ಯಾ ಆಮೇಲೆ ವಿಜಯೇಂದ್ರ ತೀರ್ಥರು ಏನ್ ಮಾಡಿದ್ರು, ಶತ್ರುಗಳೆಲ್ಲ ಸೇರಿ ಏನೋ ಒಂದು ಮಾಂತ್ರಿಕವನ್ನು ಮಾಡಿ ಅವ್ರ ಹೊಟ್ಟೆಯಲ್ಲಿ ದೊಡ್ಡದ ನೀರು ತುಂಬಿಕೊಂಡಿತ್ತು ರಾಮದೇವರ ಪೂಜಾ ಸಮಯದಲ್ಲಿ. ಆಗ ಶಿಷ್ಯರನ್ನ ಕಡಿದು ಒಂದು ಉಪಾಯವನ್ನು ಹೇಳಿದರು. ಆಗ ತೋಟದಲ್ಲಿರುವಂತಹ ಏನು ಬಾಳೆ ಗಿಡವನ್ನ ಆ ಮಂತ್ರ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಅದನ್ನ ಎಲ್ಲ ಕೊಯ್ದಾಗ ಏನಾಯ್ತು, ಇವ್ರ ಹೊಟ್ಟೆಯಲ್ಲಿರುವಂತಹ ನೀರು ಪೂರ್ತಿಯಾಗಿ ಕೆಳಗಿಳಿದು ಬಿಟ್ಟಿತ್ತು. ಒಂದು ವಿಶೇಷವಾದ ಮಹಿಮೆಗಳು ಅವಾದಗಳು ಮಾಡಿ ತೋರಿಸಿದ್ದಾರೆ. ಇದುವರೆಗೆ ನೋಡಿಟ್ಟೆವು, ಸರಿಯಾ? ಈತು ನೋಡೋಣ, ಈತು ಸ್ಟೋರಿ ಇದುವರೆಗೆಲ್ಲ ಕ್ಲಿಯರ್ ಅಮ್ಮ ಎಲ್ಲರಿಗೆ? ಫಸ್ಟ್ ಟೈಮ್ ಕೆಲವರು ಯಾರು ಫಾಸ್ಟ್ ಆಗಿ ಕವರ್ ಮಾಡಿದ್ದಾನೆ, ಯಾಕೆ ಹೊಸದ 2-3 ಕವರ್ ಮಾಡ್ಬೇಕಿತ್ತು. ಸರಿಯಾ? ಸೊ ಆಗ ಮಲಯಾಳ ಪ್ರಾಂತ್ಯದಿಂದ ಕೇರಳದಿಂದ ಪ್ರಭಂಜನ ಶರ್ಮಾ ಅಂತ ಒಬ್ಬರು ಜ್ಯೋತಿಷ್ಯ ಬಂದರು. ಜ್ಯೋತಿಷ ಶಾಸ್ತ್ರ, ಜ್ಯೋತಿಷ ಅಂದ್ರೆ ಏನು, ಅದು ಒಂದು ಶಾಸ್ತ್ರದಲ್ಲಿ ಒಂದು ಗ್ರಹಗಳನ್ನ ಇಟ್ಟುಕೊಂಡು ಯಾವ ರೀತಿಯಲ್ಲಿ ಏನೇನು ಹೇಗ ನಡೀತಾ ಹಿಂದೆ ನಡೆದ್ದು ಈಗ ನಡೀತಾ ಇರೋದು ಮುಂದೆ ನಡೆಯೋದು. ಆಸ್ಟ್ರಾಲಜಿ ಸರಿಯಾಗಿ ಕೇಳಲ್ಲ ಏನ್ಮಾ ಗುರುಗಳೇ, ನಿಮ್ ವಾಯ್ಸ್ ಕೊಂಚ ಬ್ರೇಕ್ ಆಗತ್ತೆ. ಕೇಳಿಸಲವಾ? ಸ್ವಲ್ಪ ಬ್ರೇಕ್ ಆಗತ್ತೆ ಗುರುಗಳೇ. ಬ್ರೇಕ್ ಆಯ್ತಮ್ಮ, ಕರೆಕ್ಟ್ ಆಗಿದೆ ಗುರು. ಸರಿಯಾದೆಯಮ್ಮ? ಕೇಳಿಸ್ತೀಯಪ್ಪ? ಹಾ ಕೇಳುತ್ತೆ ಗುರುಗಳೇ. ಸರಿ ಸರಿ. ಆಗ ಇವರು ಫ್ಯೂಚರ್ಲಿ ನಡೆಯೋದನ್ನ ಹೇಳಬಹುದು ಇವರು ಪ್ರಭಂಜನ ಶರ್ಮಾ. ಏನು ಫ್ಯೂಚರ್ಲಿ, ಭವಿಷ್ಯ ಕಥತ ಚಾತುರ್ಯ ಅಂತ ಹೆಸರು. ಭವಿಷ್ಯ ಅಂದರೆ ಫ್ಯೂಚರ್, ಮುಂದೆ ಏನ್ ನಡೀತಾ ಎಂಬುದನ್ನು ಹೇಳಬಹುದು. ಆ ಒಂದು ಕಾಂಪಿಟೇಷನ್ ಇಟ್ಟಿದ್ರು. 2 ಬಂದ್ರು ಏನ್ ಮಾಡಬೇಕು ಅಂದ್ರೆ ಅವರವರು ಸೆಪರೇಟ್ ಆಗಿ ಬರಿಬೇಕು, ನಾಳೆ ನಡೆಯೋದು ಏನು ಹಂಗಂತ. ನಾಳೆ ಇಲ್ಲಿ ಏನ್ ನಾಳೆ ಇಲ್ಲಿ ಏನ್ ನಡೆಯೋಗುತ್ತೆ ಅಂತ ಮೊದಲು ಬರಿಬೇಕು. 2 ಬಂದ್ರು ಬರೆದು ಒಂದು ಬಾಕ್ಸ್ ಹಾಕಿ ಮುಚ್ಚಿಟ್ಬಿಟ್ರು.
ನೆಕ್ಸ್ಟ್ ಡೇ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ತಂಜಾವೂರು ರಾಜ ಅಲ್ಲಿ ಬರ್ತಾರೆ. ತಂಜಾವೂರು ಬಾಜ ಬಂದ್ರೆ ಸ್ವಾಮಿಗಳಿಗೆ ಪಾದಪೂಜೆ ಮಾಡಿ ಅವರಿಗೆ ಮಾನ್ಯಗಳನ್ನ ದಾನವನ್ನ ಭೂಮಿ ಎಲ್ಲ ಕೊಟ್ಟಿರ್ತಾರೆ. ಆಗ ಅವರು ಜೊತೆ ಆ ರಾಜ ಹೆಸರು ಸವ್ವಪ್ಪ ನಾಯಕರು ಅಂತ ಹೆಸರು, ಸವ್ವಪ್ಪ ನಾಯಕ. ಆಗ ಅವರು ಸಹೋದರರು ಬಂದಿದ್ರು, ಬ್ರದರ್ಸ್ ಜೊತೆಯಾಗಿ ಬಂದಿದ್ದಾರೆ. ಎಲ್ಲ ಬಂದು ಆ ಪಾದಪೂಜೆ ಮಾಡಿ ಮಾನ್ಯವೆಲ್ಲ ಕೊಟ್ಟು ಎಲ್ಲ ಮಾಡಿದ್ದಾರೆ. ಈಗ ಹೇಳಿದ್ರು, ನಿನ್ನೆ ಈ ರೀತಿಯಲ್ಲಿ ಒಂದು ನಾವು ಬರೆದಿಟ್ಟಿದ್ದೆವು, ಇದು ರಿಸಲ್ಟ್ ಅನೌನ್ಸ್ ಮಾಡಬೇಕು, ಎರಡು ಬಂದ್ರೆ ಏನು ಬರೆದಿದ್ದಾರ ಅಂತ ಓದಿ ನೋಡಬೇಕು ಅಂತ. ಆಗ ಪ್ರಭಂಜನ ಶರ್ಮ ಬರೆದಿದ್ದದನ್ನ ತೆಗೆದು ಓದಲಕ್ಕ ಪ್ರಾರಂಭ ಮಾಡಿದರೆ ಅದರಲ್ಲಿ ಈ ಒಂದು ಸಮಯದಲ್ಲಿ ತಂಜಾವೂರು ರಾಜ ಬರ್ತಾರೆ, ಮಠಕ್ಕೆ ಈ ದಾನವನ್ನು ಕೊಡ್ತಾರೆ, ಇದೆಲ್ಲ ಹೇಳಿರುತ್ತೆ. ಎಲ್ಲ ವರಿಸೆ ಹೇಳ್ತಾ ಬರ್ತಾರೆ. ಹೇಳ್ತಾ ಬಂದಿರುತ್ತೆ. ಎಲ್ಲರೂ ಆಶ್ಚರ್ಯ ಆಯ್ತು, ಏನು ಇಷ್ಟು ಚೆನ್ನಾಗಿ ಬರ್ದಾರಲ್ಲ ಇವರು, ಎಲ್ಲಾಂಗ ಬಿಟ್ಟ ಒಂದನ್ನ ವಿಜಯೇಂದ್ರ ಏನು ಹೇಳೋತಾರೆ, ಇವ್ರು ಹೇಳಿದ್ದೆಲ್ಲ ಹೇಳೋತಾರೆ ಅಂತ ನೋಡೋತಾರೆ. ಇವ್ರು ಎಲ್ಲಾಂಗ ಏನೋ ಹೇಳಿದಿರ್ತಾನೆ, ಅವ್ರು ಗೆದ್ದಂಗ, ಇಲ್ಲ ಅಂದ್ರೆ ಅದು ಇಲ್ಲ, ವಿನ್ ಮಾಡಿದಂಗ ಇಲ್ಲ. ಆಗ ಅವರು ವಿಜಯೇಂದ್ರ ತೀರ್ಥರು ಹೇಳಿದರೆ, ತಂಜಾವೂರು ರಾಜ ಬಂದಾಗ ಅವ್ರ ಜೊತೆಯ ಯಾರೆಲ್ಲ ಬರ್ತಾರೆ ಅಂತ ಬರೆದಿದ್ದಿರುತ್ತೆ, ಯಾರೆಲ್ಲ ಬರ್ತಾರೆ ಅಂತ ಬರೆದಿದ್ರು. ಇನ್ನೊಂದು ಏನ್ ದಾನ ಕೊಟ್ರು ಅಂದ್ರೆ ವಿತ್ ಮೆಷರ್ಮೆಂಟ್ ಓಡ್ ಹೇಳಿದಿರುತ್ತೆ, ಎಷ್ಟು ದಾನ ಕೊಟ್ರು, ಎಷ್ಟು ಕಿಲೋ, ಎಷ್ಟು ಕೆಜಿ, ಎಷ್ಟು ಸ್ಪೇಸ್ ಎಲ್ಲ ಹೇಳ್ತಾರೆ. ಅಕ್ಯುರಸಿ ಟು ದ ಕೋರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ಅವರು ಪ್ಲಾನ್ ಮಾಡಲಿಲ್ಲ, ರಾಜ ಬಂದು ಕೊಡೋದವರಿಗೆ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಮಾಡಿದ ಮೇಲೆ ಇನ್ನೊಂದು ವಿಷಯ ಹೇಳಿರುತ್ತೆ, ಇದೆಲ್ಲ ಹೇಳಿದ್ದಾನೆ. ಇದನ್ನ ಓದುತ್ತಾ ಆ ಸಮಯದಲ್ಲಿ ಅಲ್ಲಿ ಕುದುರೆಯಲ್ಲಿ ಒಬ್ಬ ಬರ್ತಾನೆ, ಕಾಣಿಸ್ತೀಯ ನಿಮಗೆ? ಕುದುರೆಯಲ್ಲಿ ಒಬ್ಬ ಬರ್ತಾನೆ, ಅವ ಕೈಯಲ್ಲಿ ಒಂದು ಪತ್ರವನ್ನು ತಗೊಂಡು ಬರ್ತಾನೆ. ಆ ಪತ್ರವನ್ನು ತಗೊಂಡು ಓದುತ್ತೇವು. ಓದ ಸಮಯದಲ್ಲಿ ಅದಲ್ಲಿ ಈ ಪ್ರಭಂಜನ ಶರ್ಮಾವಿಗೆ ಅವ್ರ ವೈಫ್ ಡೆಲಿವರಿ ಹೋಗಿದ್ದಾರೆ, ಅವರಿಗೆ ಒಂದು ಗಂಡು ಮಗು ಹುಟ್ಟಿದೆ ಎಂಬ ವಿಷಯ ಬರ್ತೆ ಅಂತ ಹೇಳಿದಿರುತ್ತೆ. ಎಲ್ಲರೂ ಆಶ್ಚರ್ಯ ಆಯ್ತು, ಪ್ರಭಂಜನ ಶರ್ಮಾವಿ ಆಶ್ಚರ್ಯ ಆಗುತ್ತೆ. ಯಾತಕ್ಕೆ? ಅವರಿಗೆ ಒಂದು ಮಗು ಹುಟ್ಟೆ ಅಂತ ಅವ್ರು ಬರಲಿಲ್ಲ. ಆಗ ಒಂದ್ ಸೈಡ್ ಬ್ಯಾಡ್ ನ್ಯೂಸ್, ಏನು ಹಿ ಹ್ಯಾಸ್ ಲಾಸ್ಟ್ ಇನ್ ದ ಕಾಂಪಿಟಿಷನ್. ಇನ್ನೊಂದ್ ಸೈಡ್ ಗುಡ್ ನ್ಯೂಸ್, ಏನು ಅವರಿಗೆ ಬೇಬಿ ಹುಟ್ಟಿದೆ. ಅದು ಅನುಗ್ರಹ. ವಿಜಯೇಂದ್ರ ತೀರ್ಥರು ಗಂಧರ ಕೂಡ ಅನುಗ್ರಹ ಮಾಡ್ತಾರೆ. ಆಗ ನಮಸ್ಕಾರವನ್ನು ಮಾಡಿದಿರಂತೆ. ಇದು ಓದಿ ಬಂದ ಜ್ಯೋತಿಷ ಶಾಸ್ತ್ರ ಅಲ್ಲ, ಇದು ಡಿವೈನ್ ಪವರ್, ಭಗವಂತನ ಅನುಗ್ರಹದಿಂದ ಬಂದದ್ದು. ತಿಳ್ಕೊಂಡ್ರ? ಸರಿಯಾ? ಗುರುಗಳೇ, ಹಾ, ಈ ಕುದುರೆಯಲ್ಲಿ ಒಬ್ರು ಬಂದಿದ್ದಾರಲ್ಲ, ಹ್ಮ್, ಅದನ್ನ ಬಂದು ವಿಜಯೇಂದ್ರ ತೀರ್ಥರು ಹೇಳಿರಾ? ವಿಜಯೇಂದ್ರ ತೀರ್ಥರು ಮೆನ್ಷನ್ ಮಾಡಿದ್ರು. ಸರಿಯಾ? ಕಂಟಿನ್ಯೂ ಮಾಡೋಣ. ಆಗ ಮುಂದೆ ಮದುರೆಯಿಂದ ಒಬ್ಬ ಶಿಲ್ಪಶಾಸ್ತ್ರ ಅಂದ್ರೆ ಏನು? ಈ ಸ್ಕಲ್ಪ್ಚರ್ ಮಾಡೋದು. ಅವರ ಹೆಸರು ಬಂದಿದ್ರು, ಅವರ ಹೆಸರು ನರಸಿಂಹ ವೀರರಾಮ. ಅವರ ಹೆಸರೇನು? ನರಸಿಂಹ ವೀರರಾಮ. ಈ ಪಾಂಡ್ಯ ದೇಶ ಅಂತ ಹೇಳ್ತಾರೆ. ಪಾಂಡ್ಯ ನಾಡು ಅಂದ್ರೆ ಏನು? ಪಾಂಡ್ಯ ದೇಶ ಅಂದ್ರೆ ಮಧುರೆ ಪ್ರಾಂತ್ಯ. ಮಧುರೆಯಲ್ಲಿ ದೊಡ್ಡ ಮೀನಾಕ್ಷಿ ಗುಡಿ ಇಲ್ಲ, ಇದನ್ನ ನೋಡಿದ್ರ? ವೆರಿ ಫೇಮಸ್ ಫಾರ್ ಸ್ಕಲ್ಪ್ಚರ್ಸ್, ಶಿಲ್ಪಶಾಸ್ತ್ರಕ್ಕೆ. ಅಂತ ಊರಿನಿಂದ ಬಂದವರು. ಅವರು ವಿಜಯೇಂದ್ರ ಹತ್ರ ಕೇಳಿದ್ರಂತೆ, ನನ್ನ ಜೊತೆ ಬರ್ತೀರಾ ಅಂತ. ಸರಿ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ, ಈ ಮೆಳುಗು ಏನು ಕ್ಯಾಂಡಲ್ ಮುಡಿಸ್ತೇವಲ್ಲ, ಆ ರೀತಿ ಆ ಮೆಟೀರಿಯಲ್ ನ ತಗೊಂಡು, ಈಗೆಲ್ಲ ಕ್ಲೇ ಇಟ್ಟು ಮಾಡ್ತಾ ಇದ್ರಿ ನೀವೆಲ್ಲ, ಕ್ಲೇ ಅಂತ, ಅದನ್ನ ತಕೊಂಡು ತುಳಸಿ ಕಾಷ್ಟ ಇಟ್ಟುಂಡು ಮಾಡಿದ್ರಂತ ವಿಜಯೇಂದ್ರರು. ಏನು ವಿಗ್ರಹಗಳನ್ನ ಅದ್ರಲ್ಲಿ ಮಾಡಿ ತೋರಿಸಿದ್ದಾರೆ. ಅವ್ರು ಹೇಳಿರಂತೆ, ಇದು ತುಂಬಾ ಈಸಿ ಮಾಡೋದು,
ಗುರುಗಳೇ ಏನಕ್ಕೆ ಆ ಮೆಟೀರಿಯಲ್ಸ್ ಹೆಸರು ಮಾತ್ರ ಒಂದ್ಸತಿ ಹೇಳ್ತೀರಾ? ಏನ್ಮಾ? ಮೆಟೀರಿಯಲ್ ಹೆಸರು ಮೆಳುಗುಪ. ಆ, ಮೆಳುಗಂದ್ರೆ ಏನು? ಕ್ಯಾಂಡಲ್ ಆ. ಮುಡಿಸ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಅರಕ್ ಅಂತ ತಮಿಳ್ ಅರಕ್ಕದ ಒಂದಿದೆ, ಮೆಳುಗಲ್ಲ ಹೇಳೋದು ಸರಿಯಾ? ಅದೇನ್ ಮಾಡ್ಬೋದು, ಯು ಕ್ಯಾನ್ ಶೇಪ್, ಏನ್ ಬೇಕಾದ್ರೆ ಶೇಪ್ ಮಾಡು, ಮೋಲ್ಡ್ ಮಾಡಬಹುದು ಅದನ್ನ, ಸರಿಯಾ? ಸರಿ. ಅದಕ್ಕೆ ಈಗ ಏನ್ ಆಮೇಲೆ ಮಾಡಿದ್ರು, ಉಲೋಕವನ್ನಿಟ್ಟು ಮಾಡಬೇಕು. ಉಲೋಕದಲ್ಲಿ ಮಾಡೋದು ಎಷ್ಟು ಈಸಿ, ಕಷ್ಟ. ಮೆಟಲ್ಲಿ ಮಾಡೋದು. ನೀವ್ ಹೇಳೋದಕ್ಕೊಂದು ವಾಯ್ಸ್ ಬ್ರೇಕ್ ಆಗುತ್ತೆ. ಎಲ್ಲರಿಗೂ ಕೇಳಿಸ್ತೀಯಪ್ಪ? ಕೇಳಿಸುತ್ತೆ ಗುರುಗಳೇ ನಂಗೆ. ಗುರುಗಳೇ. ಡಿಸ್ಕನೆಕ್ಟ್ ಮಾಡಿ ಮಾಡುಮಾ ಒಂದ್ಸಾರಿ. ಆಗೇನಾಯ್ತು, ಉಲೋಕದಲ್ಲಿ ಮಾಡಬೇಕು ಅಂದ್ರೆ ಹೆಂಗ್ ಮಾಡಬೇಕು ಶಿಲ್ಪವನ್ನ? ಅದಕ್ಕೆ ಅಂತ ಏನ್ ಮಾಡಿರಾರು, ಆ ಉಲೋಕವನ್ನ ಮೆಲ್ಟ್ ಮಾಡಬೇಕು ಫಸ್ಟ್ ಅಲ್ಲವಾ? ಮೆಲ್ಟ್ ಮಾಡಿ ಆ ಶೇಪ್ ಇಟ್ಟಂಗೆ ಏನ್ ಮಾಡಿರೋರು, ಇದಲ್ಲಿ ಸ್ಯಾಂಡ್ ಮಣ್ಣಿನಲ್ಲಿ ಅದೇ ಮಾರಿ ರೀತಿಯಲ್ಲಿ ಫಾರ್ಮ್ ಮಾಡಿ ಅದನ್ನೇನ್ ಮಾಡೋರು, ಆ ಉಲೋಕವನ್ನು ಸುರಿಯೋರು. ಸುರಿದ್ರೆ ಏನಾಗೋದು, ಅದೇ ಶೇಪ್ಲಿ ಹೊರಗೆ ಬರ್ತಾ ಇರೋದು. ಕರೆಕ್ಟಾ? ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಸೇರಿ, ಆದ್ರೆ ಅದು ಒಂದೇ ದಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಂಚ ದಿನಗಳು ತಗೊಬೇಕು. ಸರಿ, ಇಬ್ಬರು ಸರಿ ಅಂತ ಹೇಳಿರು. ಅವರು ಅಲ್ಲಿಯೇ ಸ್ಟೇ ಮಾಡಿದ್ರು. ದಿನ 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 ಮಾಡಿ 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 ಒಂದೊಂದು ಉಲೋಕವನ್ನ ತೆಗೆದು ಬಿಸಿ ಮಾಡಿ ಹಾಕಿ ಅದರಲ್ಲಿ ಶೇಪ್ ರೆಡಿ ಮಾಡಿ ಅದನ್ನ ಹಾರ್ಲಕ್ಕಿಟ್ಟು ಅದರಲ್ಲಿ ಒவ்வೊಂದು ಮತ್ತು ಮೈನ್ಯೂಟ್ ಕಳಸಗಳನ್ನ ಮಾಡಿ ಎಲ್ಲ ಮಾಡಿದಿರುತ್ತೆ. ಮಾಡಿ ಲಾಸ್ಟ್ ಡೇ ಮುಡಿಸಿ ಕೊಡಬೇಕು. ವಿಜಯೇಂದ್ರ ತೀರ್ಥ ತೋರಿಸಿದರೆ ಏನ್ ಮಾಡಿದ್ರು, ತುಂಬಾ ಅಪೂರ್ವವಾದ ವಿಗ್ರಹಗಳು. ನರಸಿಂಹದೇವರು, ರಾಮದೇವರು, ಆಮೇಲೆ ವರಾಹ ದೇವರು, ಎಲ್ಲ ವ್ಯತ್ಯಾಸವಾಗಿ ಗರುಡ ಮೇಲೆ ಇರುವಂತಹ ನೋಡು ಲಕ್ಷ್ಮೀನಾರಾಯಣ ದೇವರು, ಕೂರ್ಮರೂಪಿ ಪರಮಾತ್ಮ ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿ ನೋಡಿದಾಗ ತುಂಬಾ ಆಶ್ಚರ್ಯವಾಯಿತು. ಅವ್ರು ಹೇಳಿದಿರುತ್ತೆ, ನಂಗೆಷ್ಟು ಸಾಮರ್ಥ್ಯ ಇದೆ ಅಂತ ನಾನು ಅನ್ಕೊಂಡಿದ್ದಾನೆ, ಆದ್ರೆ ನಿಮಗಿರುವಂತಹ ಸಾಮರ್ಥ್ಯ ತುಂಬಾ ದೊಡ್ಡದು ಹಂಗಂತ ಹೇಳಿ ಜಯಪತ್ರಿಕೆಯನ್ನು ವಿಜಯೇಂದ್ರ ತೀರ್ಥರಿಗೆ ಕೊಟ್ರಂತೆ. ಇವತ್ತು ಕೂಡ ಅದನ್ನ ನೋಡಿ, ಒರಿಜಿನಲ್ ಫೋಟೋ ಕುಂಭಕೋಣದಲ್ಲಿ ಇರುವಂತಹ ವಿಜಯೇಂದ್ರ ತೀರ್ಥರ ಕರದಿಂದ ಮಾಡಿದ ಕರಾರ್ಚಿತ ವಿಗ್ರಹಗಳು ಎಷ್ಟು ಚಂದ ಅದ ನೋಡ್ರಿ. ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ, ಶ್ರೀದೇವಿ ಭೂದೇವಿ ಸಮೇತ ಶ್ರೀಪತಿ ತಿಮ್ಮಪ್ಪ ದೇವರು, ಮತ್ತು ಅಂಬೇಕಾಳು ಕೃಷ್ಣ, ವೇದವ್ಯಾಸ ದೇವರು, ಆಚಾರ್ಯರು ನೋಡಿ, ಸುದರ್ಶನ ದೇವರು ಎಲ್ಲ ಮಾಡಿದ್ದಾರೆ. ಇಷ್ಟು ತಮರಿ ಇಲ್ಲವಾ? ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಇವತ್ತು ಕೂಡ ಹೋಗಿ ನೋಡ್ಬೋದು. ಯೋಗ ನರಸಿಂಹ ದೇವರು ಎಲ್ಲ ವಿಜಯೇಂದ್ರ ಮಠದಲ್ಲಿ ಇದೆ. ವಿಜಯೇಂದ್ರ ಮಠಕ್ಕೆ ಹೋದ್ರೆ ಇವತ್ತು ನೋಡ್ಬಹುದು. ಈ ಸಾರಿ ಕೂಡ ಆರಾಧನೆಯಲ್ಲಿ ಸ್ವಾಮಿಗಳು ಹೋದಾಗ ಏನ್ ಮಾಡ್ತಾರ, ಅವತ್ತು ಆ ಒಂದು ದಿವಸ ಎಲ್ಲಾ ವಿಗ್ರಹಕ್ಕೂ ಕೂಡ ಅಭಿಷೇಕವನ್ನು ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಷೋಡಶ ಬಾಹು ನರಸಿಂಹ ಕೂಡ. ಸರಿಯಾ? ಸೊ ಇದೆಲ್ಲ ವಿಜಯೇಂದ್ರ ತೀರ್ಥರ ಇನ್ನೊಂದು ಮಹಿಮೆ, ಶಿಲ್ಪಶಾಸ್ತ್ರ ಅದಲ್ಲಿ ಅವ್ರು ಮಾಡಿದ್ದು. ಆಮೇಲೆ ಒಂದು ಕ್ಲೌನ್, ಕೂತಾಡಿ ಅಂತ ಹೇಳಾರ ತಮಿಳ್ಲಿ, ಸರ್ಕಸ್ ಮಾಡುವ ರೀತಿ ಮಾಡಬಹುದು, ಕೆಲಸ ಮಾಡಬಹುದು. ಅವನ್ ಬಂದಿದ್ದ. ಅವನ್ ಏನ್ ಹೇಳಿದ, ವಿಜಯೇಂದ್ರ ತೀರ್ಥರನ್ನ ನಾನು ಈ ರೀತಿ ಎಲ್ಲ ಮಾಡ್ತಾನೆ, ಜಂಪ್ ಮಾಡ್ತಾನೆ, ಕುಣಿತಾನೆ, ಉರುಳ್ತಾನೆ, ಎಲ್ಲ ಮಾಡ್ತಾನೆ. ಮಾಡಿ ಎರಡು ಕಂಬ ನಡುವೆ ಏನ್ ಮಾಡ್ತಾರೆ, ದಾರವನ್ನು ಹಗ್ಗವನ್ನು ಕಟ್ಟಿ ಅದಲ್ಲಿ ನಡುವು ತೋರಿಸುತ್ತಾನೆ. ಈ ಎಂಡಿಂದ ಆ ಎಂಡ್ ಮೇಲೆ ಕೈಲಿ ಒಂದು ಕೋಲಿಟ್ಟು ಅದು ಬ್ಯಾಲೆನ್ಸಿ ಆಗ್ತಾ ಮ್ಯೂಸಿಕ್ ಆಗ್ತಾ ಆಗ್ತಾ ಆಡ್ತಾ ಆಡ್ತಾ ಈ ಎಂಡಿಂದ ಅಲ್ಲಿ ನಡೆಯೋದು ಮಾಡೋದು ಇದೆಲ್ಲ ಮಾಡಿ ತೋರಿಸ್ಬಿಟ್ಟು, ಈ ರೀತಿಯಲ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯವಾ ಹಂಗಂತ ಕೇಳಿ, ಇದನ್ನ ಈ ರೀತಿಯಲ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ವಿಜಯೇಂದ್ರ ತೀರ್ಥಲ್ಲಿ ಕೇಳಿದ್ರು. ವಿಜಯೇಂದ್ರ ತೀರ್ಥರು ಹಂಗೆ ಆಗತ್ತೆ ಹಂಗಂತ ಹೇಳಿದ್ರು. ನೋಡಿದ್ರೆ ಕೊಂಚತ್ತು ಹೋದವರು ಆಳೆ ಕಾಣ ನೋಡಿದ್ರೆ ಅಲ್ಲ ಗುಂಪು ದೊಡ್ಡ ಜನ ಕಾಯ್ದುಕೊಂಡಿದ್ದಾರೆ. ಏನು ವಿಜಯೇಂದ್ರ ತೀರ್ಥ ಕಾಣವೇ ಕಾಣೆಯೇ, ಅವ್ರೇನ್ ಮಾಡೋತಾರೆ? ಅವ ಹೇಳಿದಂತೆ ನೀವೆಲ್ಲ ಜಪ ತಪ ಮಾಡಬಹುದು, ಶಿಲ್ಪಶಾಸ್ತ್ರ ಎಲ್ಲ ಕೂತು ಮಾಡಬಹುದು, ಜ್ಯೋತಿಷ ಹೇಳ್ಬಹುದು, ಇದೆಲ್ಲ ಗೇಳಾದೇಸಿ. ಫಿಸಿಕಲಿ ಮಾಡೋ ಕೆಲಸಗಳು ಕಷ್ಟ ಅಂದ್ರು. ಏನು ಫಿಸಿಕಲಿ ಮಾಡೋ ಕೆಲಸಗಳು ಕಷ್ಟ ಆಗ ವಿಜಯೇಂದ್ರ ತೀರ್ಥರು ಎಲ್ಲರಿಗೂ ಡೌಟ್ ಆಯ್ತು, ಹಿಂಗ್ ಮಾಡಕ್ಕೆ ಸಾಧ್ಯವಾ ಅಂತ. ಆಗ ವಿಜಯೇಂದ್ರ ತೀರ್ಥ ಏನ್ ಮಾಡಿದ್ರು, ಮೇಲೆ ಆಕಾಶದಲ್ಲಿ ನಡೀತಾ ಬಂದಾದ್ರಂತೆ. ಎಲ್ಲರೂ ಆಶ್ಚರ್ಯ ಆಯ್ತು, ಏನ ಇಲ್ಲಿ ನಡೀತಾ ಇದ್ದಾರೆ ನೋಡಿ, ಆಕಾಶದಲ್ಲಿ ನಡೀತಾ ಇದ್ದಾರೆ. ತುಂಬಾ ಆಶ್ಚರ್ಯ ಆಯ್ತು. ಅವ್ರ ಆಕ್ಚುಲಿ ಆಕಾಶದಲ್ಲಿ ನಡಿಲ್ಲ, ಏನ್ ಮಾಡಿದ್ರು, ಎರಡು ಗೋಪುರ ಕಲಸಗಳಿಗೆ ಮಧ್ಯದಲ್ಲಿ
ಬಾಳೆನಾರು ಹೂ ಕಟ್ಟುತ್ತಾರಲ್ಲ, ಆ ಬಾಳೆನಾರನ್ನ ಈ ಗೋಪುರ ಸಾರಂಗಪಾಣಿ ಗುಡಿ ಗೋಪುರ ಕಲಸದಿಂದ ಕುಂಬೇಶ್ವರರ ಗುಡಿ ಗೋಪುರ ಕಲಸಕ್ಕೆ ಕಟ್ಟಿ ಆ ಬಾಳೆನಾರು ಮೇಲೆ ನಡೆದಿರುತ್ತ. ಬಾಳೆನಾರು ಮೇಲೆ ನಡಿಲಿಕ್ಕೆ ನಮ್ಮದು ಮುಡಿಯಾದ ಅಂದ್ರೆ ನೊಣ ಇರುವು ನಡಿಲಿಕ್ಕೆ ಸಾಧ್ಯ. ಅದೇಂಗ ಸಾಧ್ಯ? ವೆಯ್ಟ್ ಕಮ್ಮಿ. ವೆಯ್ಟ್ ಕಮ್ಮಿ, ಬಾಳೆನಾರು ವೆಯ್ಟ್ ಕಿಂತ ಕಮ್ಮಿ ಇರುತ್ತೆ. ಆಗ ವಿಜೇಂದ್ರ ಏನ್ ಮಾಡಿಂಡ್ರು, ತಮ್ಮ ದೇಹದ ವೆಯ್ಟ್ ಅನ್ನ ಇರುವು ತರ ನೊಣ ತರ ಮಾರ್ಸಿಂಡ್ರು. ಇದು ಒಂದು ಸಿದ್ಧಿ, ಲಘಿಮಾ ಅಂತ ಒಂದು ಸಿದ್ಧಿ. ಎಷ್ಟು ಸಿದ್ಧಿ ಇದೆ? ಅಷ್ಟಮಹಾ ಸಿದ್ಧಿಗಳು ಉಂಟು. ಮೈನ ವೆಯ್ಟ ಮಾರ್ಸಿಂಬಾದು ಒಂದು ಸಿದ್ಧಿ. ಹೆಂಗ ಈಗ ನಾ 30 kg ಇದ್ದೇನಂದ್ರೆ ದೊಡ್ಡ ಬೈಲ್ವಾನ್ ಬಂದು ರೆಸ್ಲಿಂಗ್ ಮಾಡೋರು ಬಂದು ನಮ್ಮ ತೂಕ್ಲಕ್ಕಾಗುದು 1000 kg ಮಾರ್ಸಿಂಬೋದು ನಮ್ಮ ಮೈನ. ಅದು ಗಣಿಮ, ಲಘಿಮ, ಗಣಿಮ. ಅಣಿಮ ಚಿಕ್ಕ ರೂಪ, ನೊಣ ವಾಂಗ ಇಷ್ಟೊಂದು ರೂಪ ತಗೊಂಬೋದು. ಇನ್ನೊಂದು ಆಕಾಶ ಹೈಟಿಗೆ ಬೆಳೆಯೋದು ಮಹಿಮ. ಇದೆಲ್ಲ ಒಂದು ಸಿದ್ಧಿಗಳು, ಇದೆಲ್ಲ ಆಂಜನೇಯರು ಮಾಡಿದ್ದಾರೆ. ಲಂಕೆಗೆ ಪ್ರವೇಶ ಮಾಡೋ ಮೇಲೆ ಚಿಕ್ಕ ರೂಪ ತೆಗೆದರು. ಅವರ ಹೆಸರು ನಾಗಮಾತ, ಸುರಸಾಂಬ. ಅವಳು ಬಾಯಿಯೊಳಗೆ ಹೋಗವೆಲ್ಲ ದೊಡ್ಡ ರೂಪ ತೆಗೆದರು. ಸಡನ್ ಚಿಕ್ಕ ರೂಪ ತೆಗೆದು ಬಾಯಿಯೊಳಗೆ ಹೋಗಿ ಬಂದಿದ್ದಾರೆ. ಅದೆಲ್ಲ ಮಾಡಿದ್ದು ಆಂಜನೇಯರು. ಮಧ್ವಾಚಾರ್ಯರು ಮಾಡಿದ್ದಾರೆ ಅಂತ ಹೇಳಿದೆ. ಜ್ಞಾಪಕದೆಯಾ ಯಾರಿಗೆ? ಯಾರೋ ಕೋಟ್ ಮಾಡಕ್ ಮುಡಿಯಾದ. ನಾ ಇದೇ ಮಾರಿ ಒಂದು ಎಕ್ಸಾಂಪಲ್ ಹೇಳಿದ್ದೆ ಮಧ್ವಾಚಾರ್ಯರ ಕಥೆಯಲ್ಲಿ. ಸೊ ಇದೇ ಮಾರಿ ಮಧ್ವಾಚಾರ್ಯ ಕಥೆಯಲ್ಲಿ ಒಂದು ಹೇಳಿದ್ದೆ. ಏನ್ ಮಾಡಿದ್ರು ಮಧ್ವಾಚಾರ್ಯ ತಿಳಿಯಾದ? ದೊಡ್ಡ ದೊಡ್ಡ ಮಲ್ಲರು ಬಂದು ಅವರನ್ನ ಆಡಿಸ್ತಾರಂತ ಹೇಳಿದಾಗ ಅವ್ರು ಕಾಲ್ ಕಟ್ಟಬರಲಿರೋ ಉಗುರನ್ನ ಕೂದಲನ್ನ ಆಡ್ಸಲಕ್ಕಾಗಲ್ಲ, ಮುಟ್ಲಕ್ಕಾಗಲ್ಲ. ಆದ್ರೆ ಮೈನ ವೆಯ್ಟ ಮಾರ್ಸಿಂಡ್ರು. ಆದ್ರೆ ಅಲ್ಲಿ ಏನಾಯ್ತು, ಚಿಕ್ಕ ಹುಡುಗ ಬಂದಿದ್ದ, ಅವನ ತೋಳ್ ಮೇಲೆ ಶೋಲ್ಡರ್ಲಿ ಕೂತುಂಡು ನಾನು ಎತ್ತಿಂಡು ಅಂದ್ರು. ವಿಷ್ಣು ಆಲಯನ ಪ್ರದರ್ಶನ ಮಾಡಿದ ಆ ಹುಡುಗ. ಇದೇಂಗಾಯ್ತು? ಮೈನ ವೆಯ್ಟ ಮಾರ್ಸಿಂಬೋದು ಒಂದು ಶಕ್ತಿ ಗಣಿಮ, ಮೈನ ಲೇಸ ಮಾರ್ಸಿಂಬೋದು ಲಘಿಮ. ಎಸ್ತ್ರವ ಬೆಳೆಯೋದು ಮಹಿಮ. ಆಂಜನೇಯರು ತುಂಬಾ ಎಸ್ತ್ರವ ಬೆಳೆದ್ರು. ಚಿಕ್ಕುಂಟಾಗಿ ನಾಗಮಾತ ಬಾಯಲ್ಲಿ ಹೋಗಿ ಬಂದ್ರು. ಅದ ಹೆಸರು ಅಣಿಮ. ಸರಿಯಾ? ಆ ಶಕ್ತಿಯಲ್ಲಿ ವಿಜಯೇಂದ್ರ ತೀರ್ಥರಿಗೆ ಇತ್ತು. ಏನು ವಿಜಯೇಂದ್ರ ತೀರ್ಥರಿಗೆ ಇತ್ತು. ಅದರಿಂದ ಏನ್ ಮಾಡಿದ್ರು, ಅವ ಏನೇನೋ ಸರ್ಕಸ್ ಮಾಡಿ ತೋರಿಸಿದ, ದಾರ ಮೇಲೆ ನಡೆದು. ವಿಜಯೇಂದ್ರ ತೀರ್ಥರು ಬಾಳೆನಾರು, ಹೂ ಕಟ್ಟುವ ಬಾಳೆನಾರೆಲ್ಲ ಸಾರಂಗಪಾಣಿ ಗುಡಿ ಕುಂಬೇಶ್ವರ ಗುಡಿ ಮಧ್ಯದಲ್ಲಿ ಕಟ್ಟಿ ಆ ಬಾಳೆನಾರು ಮೇಲೆ ನಡೆದ್ರು. ಮೈನ ಲೇಸ ವೆಯ್ಟ್ಲೆಸ್ ಇರು ವೆಯ್ಟಿಗೆ ಮಾರ್ಸಿ ನಡೆದು ತೋರಿಸಿರು. ಯಾ ಸರಿ, ಇದು ಒಂದು ಮಹಿಮೆ. ಸೊ ಏನೇನ್ ನೋಡಿದ್ದೇವೆ ಈಗ ಇದುವರೆಗೆ? ಶಿಲ್ಪಶಾಸ್ತ್ರದಲ್ಲಿ ಕ್ಲೇಲಿಯೇ ಮೊದಲು ಮಾಡಿ ತೋರಿಸಿದ್ರು. ಆಮೇಲೆ ಮೆಟಲ್ನ ಬಿಸಿ ಮಾಡಿ ಅದರಲ್ಲಿ ಅಚ್ಚು ತೆಗೆದು ವಿಗ್ರಹಗಳನ್ನ ಮಾಡಿದ್ದಾರೆ. ಒರಿಜಿನಲ್ ವಿಗ್ರಹಗಳು ಇದೆಲ್ಲ ವಿಜಯೇಂದ್ರರು ಮಾಡಿದ್ದು. ಶಿಲ್ಪಶಾಸ್ತ್ರದಲ್ಲಿ ಗೆದ್ದರು. ಜ್ಯೋತಿಷ ಶಾಸ್ತ್ರದಲ್ಲಿ ನಾಳೆ ನಡೆಯಾದ ಏನು ಅದನ್ನ ಹೇಳಾದಲ್ಲಿ ಏನ್ ಮಾಡಿದ್ರು, ಟು ದ ಅಕ್ಯೂರಸಿ ಟು ದ ಕೋರ್. ತಂಜಾವೂರು ರಾಜ ಏನ್ ಬಂದ್ರು, ಯಾರ್ಯಾರು ಬಂದ್ರು, ಏನೇನು ಕೊಟ್ರು, ಎಷ್ಟು ಕೊಟ್ರು ಅದನ್ನ ಹೇಳಿ ಇಲ್ಲಿ ಪ್ರಭಂಜನ ಶರ್ಮಾವಿಯೇ ಆ ಓದುತ್ತಾರಾವೇಲ ಒಂದು ಕುದುರೆಯಲ್ಲಿ ಒಬ್ಬ ಬರ್ತಾನೆ, ಅವನಿಗೆ ಕೂಸಾಗತ್ತೆ ಎಂಬ ವಿಷಯನ ಹೇಳ್ತಾನ ಎಂಬ ವಿಷಯನ ಅಕ್ಯೂರೇಟ್ ಹೇಳಿದ್ರು. ಆಮೇಲೆ ಶಿಲ್ಪಶಾಸ್ತ್ರ ಆಯ್ತು, ಇದಾಯ್ತು, ಕ್ಲೌನ್ ಆಯ್ತು. ಆಮೇಲೆ ಇನ್ನೊಂದು ಇದೇ ಮಾರಿ ನಾರ್ತ್ ಇಂಡಿಯಾ ಅಂತ ಒಂದು ದೊಡ್ಡ ಮ್ಯೂಸಿಷಿಯನ್ ಬಂದಿದ್ದು. ಅವನು ನನ್ನ ಜೊತೆ ಬತ್ರ ತಂಜಾವೂರು ರಾಜ ಹತ್ರ ಚಾಲೆಂಜ್ ಮಾಡಿದಂತ, ನಿಮ್ಮ ಊರ್ಲಿ ಯಾರಿದ್ದಾರೆ ನಾನು ಕೂಡ ಕಾಂಪೀಟ್ ಮಾಡ್ಲಿಕ್ಕೆ ಅಂತ. ಅವನು ದಾನ್ಸೇನ್ ಶಿಷ್ಯನೇ. ಇವನು ಹೇಳಿದಾಗತ್ತೆ ನಾ ಬರೋದಿಲ್ಲ ಅಂದ್ಬಿಟ್ರು ವಿಜಯೇಂದ್ರ ತೀರ್ಥರು. ಅಯ್ಯೋ ನೀವು ಬರ್ತೀರಿ ಅಂತ ಹೇಳಿತಾನೆ, ನಾ ಮಾತು ಕೊಟ್ಟಿದ್ದಾನೆ, ಹಿಂಗ್ ಹೇಳ್ತಿರ್ಲಿಲ್ಲ ಅಂತ ರಾಜ ಹೇಳಿರುತ್ತೆ. ಇಲ್ಲ, ನಾ ಮಾಡೋದಿಲ್ಲ, ನಮ್ಮ ಶಿಷ್ಯ ದಿಮ್ಮಣ್ಣ ಭಟ್ಟರು ಮಾಡೋತಾರೆ. ಯಾರು ದಿಮ್ಮಣ್ಣ ಭಟ್ಟರು? ವೀಣಾ ದಿಮ್ಮಣ್ಣ ಭಟ್ಟರು, ರಾಯರ ಪೂರ್ವಾಶ್ರಮ. ಅವರು ವೀಣಾ ದಿಮ್ಮಣ್ಣ ಭಟ್ಟರು ಹೆಸರು ಅವರಿಗೆ. ಅದರಿಂದ ರಾಯರೇನು ವೀಣಾ ಬರೋದು. ವೀಣಾ ಪಂಡಿತ ರಾಘವೇಂದ್ರ, ಗಾಣ ವಿಶಾರಥ ರಾಘವೇಂದ್ರ, ಪರಿಮಳ ಪಂಡಿತ ರಾಘವೇಂದ್ರ, ಭಾಷ್ಯಕಾರ ಗುರು ರಾಘವೇಂದ್ರ. ರಾಘವೇಂದ್ರ ರಾಮಾವಳಿ ಎಲ್ಲಾ ರೀತಿಲಿ ಅದ. ಜಯ 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 ವೀವ ರಾಘವೇಂದ್ರ ಹೇಳಿಕೊಟ್ಟಣ ಎಲ್ಲಾರೇನು. 6 ನಿಮಿಷ ಹೇಳಾರವ. ವೀಣಾ ಪಂಡಿತ ರಾಘವೇಂದ್ರ. ಅದ್ರಿಂದ ಏನ್ ಮಾಡಿದ್ರು, ಬೃಂದಾವನ ಪ್ರವೇಶಕ್ಕೆ ಮಿಂಚ ಕೂಡ ಅವ್ರು ಏನ್ ಮಾಡಿದ್ರು,
ವೀಣೆಯನ್ನು ತೆಗೆದು ಬಾರಿಸಿದ್ರು ರಾಯರು. ಆಗ ಕೃಷ್ಣ ಅಲ್ಲಿ ನರ್ತನ ಆಡಿದ. ಕೃಷ್ಣ ಕೃಷ್ಣ ಅಂದ್ರೆ ಅವರು ಉಡುಪಿಯಲ್ಲಿ ವಾಸ ಮಾಡ ಮೇಲೆ ಇನ್ ಹಿಸ್ ಓನ್ ಹ್ಯಾಂಡ್ ಅವರೇ ಸ್ವರ್ಣದಲ್ಲಿ ಗೋಲ್ಡನ್ ಕ್ರಿಸ್ಟಲ್ ಮಾಡಿದಿರುತ್ತೆ. ಹೇಳು, ಸಂತಾನ ಗೋಪಾಲ ಕೃಷ್ಣ ವಿಗ್ರಹವನ್ನ ರಾಯರೇ ಮಾಡಿರು. ಉಡುಪಿಲಿದ್ದ ಮೆಮರೀಸ್ಗೋಸ್ಕರ ನಾವ್ ಏನೋ ಒಂದು ಊರಿಗೆ ಹೋಗ್ತೇವೆ, ಅಲ್ಲಿ ಏನೋ ತಗೊಂಡ್ ಬರ್ತೇವಲ್ಲ ಪರ್ಚೇಸ್ ಮಾಡಿ. ಅಲ್ಲಿ ಕನ್ಯಾಕುಮಾರಿ ಹೋದ್ರೆ ಅಲ್ಲಿಂದ ಒಂದು ಶಂಖ ತಗೊಂಡ್ ಬರೋದು, ಈ ಊರಿಗೆ ಹೋದ್ರೆ ಕ್ಲಾತ್ ತಗೊಂಡ್ ಬರೋದು. ಇವರು ಅವರು ತಗೊಂಡ್ ಬರಲ್ಲ, ಅವರೇ ಮಾಡಿರು ಉಡುಪಿಲಿ ಇದ್ದದಕ್ಕೆ. ಆ ಕೃಷ್ಣ ನರ್ದನ ಆಡಿದ್ದು ಬೃಂದಾವನ ಪ್ರವೇಶ ಕಾಲದಲ್ಲಿ ಹಿಂದೂ ಏನಾಗಿ ಗೋವಿಂದ ಹೇಳಿದಾಗ, ಸರಿಯಾ? ಸೊ ಅವ್ರ ಪೂರ್ವಾಶ್ರಮ ತಂದೆ ಅಂದ್ರೆ ದಿಮ್ಮಣ್ಣ ಭಟ್ಟರು. ಆಗ ಅವ್ರು ಹೇಳ್ತಾರೆ ಅಂತ ಹೇಳಿದಾಗ ಅವ್ರು ವೀಣೆಯಲ್ಲಿ ಬಾಡಿಸಿದ್ರಂತೆ. ಇವ ಬಾಡ್ಸಾದ ಅವ್ರು ಬಾಡಿಸಿದ್ರು ಮೊದಲಿ. ನಾ ಬಾಡ್ಸಾದ್ರೆ ಅವರೇ ಬಾಡ್ಸಾದ್ರೆ ಏನಿದೆ, ಆಗ ನಾತನ ಗೆದ್ದೆ ಅಂತ ಹೇಳಿದಂತವ. ಎರಡಿದ್ರ ಇಲ್ಲ ಮುಂದೆ ಮಾಸೋತಾರ ನೋಡು ಅಂತ ಕೇಳಿದಾಗ ತುಂಬಾ ರ್ಯಾರ್ ರಾಗಗಳನ್ನ ಬಾಡಿಸಿದ್ರು. ಬಾಡ್ಸಾವೆಲ್ಲ ಏನಾಯ್ತು ಅಂತಂದ್ರೆ ಅಲ್ಲಿ ಇರಾವರಿ ಎಲ್ಲರೂ ತನ್ನ ಮರ್ತೋಗ್ಬಿಟ್ರುಂತೆ. ಇವರು ದಿಮ್ಮನ ಭಟ್ಟರು ಬಾಡಿಸಿದಾರೆ, ಹಾಡು ಹೇಳ್ತಾ ಬಾಡಿಸಿದ್ರೆ ಏನಾಯ್ತು, ಅವ್ರಿಗೆಲ್ಲರೂ ಏನಾಯ್ತು ಅಂದ್ರೆ ನಾವೆಲ್ಲ ದೇವಲೋಕದಲ್ಲಿ ರಮರಿತು ಅವ್ರು ಕಾಣಿಸ್ತಂತೆ. ಎಲ್ಲಿ? ಸ್ವಪ್ನದಲ್ಲಿಲ್ಲ, ವಾಸನ ಬರ್ತಾ ಇದ್ದಲ್ಲಿ. ಏನು? ಒಳ್ಳೆ ಸುಗಂಧ, ದೇವಲೋಕ ಹಾಡು, ದೇವಲೋಕದಲ್ಲಿ ಗಂಧರ್ವರು ಹೇಳುವಂತಹ ರಾಗದಲ್ಲಿ ಹೇಳಿದ್ರು. ಗುರುಗಳೇ, ದಿಮ್ಮಣ್ಣ ಭಟ್ರು ಕೂಡ ಕಾಂಪೀಟ್ ಮಾಡಿದವ್ರ ಹೆಸರೇನು? ಅವರ ಹೆಸರು ನಂಗೆ ಇಲ್ಲಮ್ಮ. ಅವರು ನಾರ್ತ್ ಇಂಡಿಯಿಂದ ಬಂದ್ರು ಅಂತ ಮಟ್ಟ ಹೆಸರಿದೆ, ಸರಿಯಾ? ಕಾನ್ಸೆನ್ ಶಿಷ್ಯ ಅಂತ ಬರಕ ಅದು ತಿರ್ಸಿ ಕೇಳಿ ಹೇಳ್ತಾನೆ. ಆಗ ಅವ್ರು ಹೇಳಿರುತ್ತಪ್ಪ, ಇದು ಬಂದು ನಿಮ್ಮ ಅನುಗ್ರಹ. ಯಾತಕ್ಕೆ? ವಿಜಯೇಂದ್ರ ತೀರ್ಥರು ಅಪ್ರೋಕ್ಷ ಜ್ಞಾನಿಗಳು. ಇನ್ನೊಂದು ಅವ್ರ ಜೊತೆ ಯಾರು ಕೂಡ ಇದ್ರು? ನಾರದರ ಅವತಾರವಾದ ಪುರಂದರದಾಸರು. ನಾರದರು ಯಾರು? ದೇವಲೋಕ ಗಂಧರ್ವರವರಲ್ಲ. ಅವರೆಲ್ಲ ಮಾಡಿದ ರಾಗಗಳನ್ನ ಇವ್ರನ್ನ ಹೇಳಿದ್ದಾರೆ, ಅಲ್ಲಿ ಹೇಳಿಕೊಟ್ಟಿದ್ದಾರೆ. ಅದನ್ನ ತಿಳಿದುಕೊಂಡು ಗುರುಗಳ ಅನುಗ್ರಹದಿಂದ ಮಾಡಿಸಿದರು. ಅದರಿಂದ ನಾವು ಪಾಠ ತಿಳ್ಕಂತೇವು. ಒಬ್ರು ಪಾಠ ಹೇಳಿಕೊಟ್ರು, ಇಬ್ರು ಪಾಠ ಹೇಳಿಕೊಟ್ರು, ಎಲ್ಲರನ್ನೂ ಗುರುಗಳು. ನನ್ನ ಗುರು ಪೂರ್ಣಿಮಾದನ ಮೆಸೇಜ್ ನೋಡಿರ ನಂದನ ಅಮ್ಮ ಅಪ್ಪ ಅಂದ ಪ್ರಾರಂಭ ಮಾಡಿ ನಮಗೆ ಪ್ರಿ KG ಪ್ಲೇ ಸ್ಕೂಲ್ದ ಒவ்வೊಂದು ಟೀಚರ್ಸ್ ಎಲ್ಲಾರನ್ನೂ ಕೂಡ ನಾವು ಸ್ಮರಣ ಮಾಡೋಕೆ ಯಾವಾಗಲೂ. ಹಾಡು ಹೇಳಿಕೊಡ ಅವರು, ಸ್ಪೋರ್ಟ್ಸ್ ಹೇಳಿಕೊಡ ಅವರು, ಇನ್ಸ್ಟ್ರೂಮೆಂಟ್ ಹೇಳಿಕೊಡ ಅವರು, ಕಥೆ ಹೇಳಿಕೊಡ ಅವರು, ಶ್ಲೋಕ ಹೇಳಿಕೊಡ ಅವರು, ಎಲ್ಲರನ್ನೇ ಗುರುಗಳು ತುಂಬಾ ಬಂದ್ರೆ ಗುರುಭ್ಯೋ ನಮಃ. ಗುರುಭ್ಯೋ ಎಂಬುದು ಪ್ಲೂರಲ್. ದೇವರು ಒಬ್ಬರು ತಾನೆ. ದೇವರು ಯಾರು? ನಾರಾಯಣ ಒಬ್ಬನೇ. ಗುರುಗಳು ತುಂಬಾ ಇರಬೇಕು. ಯಾತಕ್ಕೆ? ಒಬ್ಬೊಬ್ಬರಲ್ಲಿ ಒಬ್ಬೊಂದು ತಲಕಬೇಕು. ಸ್ಕೂಲ್ ಎಷ್ಟು ಬಂದಿರ್ತಾರೆ, ಒಂದೇ ಟೀಚರ್ ಇದ್ರೆ ಅವರೆಲ್ಲ ಸಬ್ಜೆಕ್ಟ್ ಹೇಳಕ್ ಮುಡಿಯೋದಾ? ಒಬ್ರು ಮ್ಯಾಥ್ಸ್ ಎಕ್ಸ್ಪರ್ಟ್ ಒಬ್ರು ಇರಾರು, ಸೈನ್ಸ್ ಒಬ್ರು ಇರಾರು, SST ಸೋಷಿಯಲ್ ಸೈನ್ಸ್ ಒಬ್ರು ಇರಾರು. ಯಾತಕ್ಕೆ? ಒಬ್ಬರೊಬ್ಬರತ್ತಲ್ಲಿ ಒவ்வೊಂದು ಅವ್ರಿಗೆ ಏನದಲ್ಲಿ ಅವ್ರ ಎಕ್ಸ್ಪರ್ಟ್ ಆದಾರೆಯೋ ಅದನ್ನ ತಿಳ್ಕಂತೇವೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕಲಿ ಲೈಫ್ಲಿ ಒಬ್ಬರೊಬ್ರು ಒಂದು ಟ್ಯಾಲೆಂಟ್ ಇರೋದು, ಅವರವರಲ್ಲಿ ನಾವು ಒಂದನ್ನು ತಿಳ್ಕೊಬೇಕು. ತುಂಬ ಗುರುಗಳಿರ್ಬೇಕು. ತುಂಬ ಗುರುಗಳತ್ತಲ್ಲಿ ಓದಿರ ಅಂತ ಹೇಳಿದ್ರೆ ಇನ್ನು ಪ್ಲಸ್ ಅದು, ಸರಿಯಾ? ಆದ್ರೆ ಎಲ್ಲಾ ಗುರುಗಳನ್ನು ಮತ್ತೋಬಾರದು. ಒಂದಕ್ಷರ ಹೇಳಿಕೊಟ್ಟವರನ್ನು ಗುರು ಅಂತ ಹೇಳಿ ನಮಸ್ಕಾರ ಮಾಡಬೇಕು ಅಂತೆ. ನಾವೇನ್ ಮಾಡ್ತೇವೆ? ಟೀಚರ್ನೇ ಬೈದು ಬಿಡ್ತೇವೆ. ಹೋಮ್ವರ್ಕ್ ತುಂಬಾ ಕೊಟ್ರೆ, ಪನಿಷ್ ಮಾಡಿದರೆ, ಅವ್ರು ಇಂತಾನೆ ಕ್ಲಾಸ್ ಇಲ್ಲ ಅಂತಾರೆ, ತಪ್ಪ ಹೇಳಿಕೊಟ್ರೆ ಅದು ಟೀಚರ್ನೇ ಬೈಯೋದು ಇಲ್ಲವಾ? ನೆಕ್ಸ್ಟ್ ಇದೇ ರೀತಿಯಲ್ಲಿ ಏನಾಯ್ತು, ಗಂಗಾ ಶರ್ಮಾ ಅಂತ ಒಬ್ರಿದ್ರು. ಅವರು ಅಪ್ಪಯ್ಯ ದೀಕ್ಷಿತರ ಜೊತೆಯಾಗಿ ಬಂದಿದ್ರಂತೆ. ನಾನು ವಿಜಯೇಂದ್ರ ತೀರ್ಥನ ಗೆಲ್ಲಕ್ಕಾಗಲಿಲ್ಲ, ಕೊಳ್ಳಕ್ಕಾಗತ್ತೆ ಅಂದಿರುತ್ತೆ. ಏನು? ಕೊಂದು ಬಿಡ್ತೇನೆ ಅಂದಿರುತ್ತೆ. ಅದೇನು ಚಾಲೆಂಜ್ ಮಾಡಿದ್ರು. ವಿಜಯೇಂದ್ರ ತೀರ್ಥರೇ ನಿಮಗೆ ಪಾಯ್ಸನ್ ಕೊಡ್ತಾನೆ, ವಿಷ, ನಾನು ತಿಂದು ತೋರಿಸ್ತಾರ. ವಿಷವನ್ನು ಕೊಟ್ರು. ವಿಜಯೇಂದ್ರ ತೀರ್ಥರೇನು ಹೇಳಿರು, ನೀವೆಲ್ಲ ಶಿವನ್ ನಮಸ್ಕಾರ ಮಾಡವರು, ನಾವು ವಾಯುದೇವರನ್ನ ಶಿವನ್ ನಮಸ್ಕಾರ ಮಾಡ್ತೇವೆ. ಆದ್ರೆ ಶಿವಾಂತರ್ಗತ ವಾಯುದೇವರಂತರ್ಗತ ಪರಮಾತ್ಮ ನಮಸ್ಕಾರ ಮಾಡ್ತೇವೆ. ವಾಯುದೇವರಂತ ಅವರು ಹಾಲು ಸಮುದ್ರ ಮಥನ ಮಾಡಿದಾಗ ಆಲಕಾಲ ವಿಷ ಬಂದಿತ್ತು. ಫಸ್ಟ್ ಏನ್ ಬಂದಿತ್ತು? ನಾವಿನ್ನು ಧನ್ವಂತರಿ ಅವತಾರ ತೈಲವಲ್ಲ, ಹಾಲು ಸಮುದ್ರ ಮಥನ ಇನ್ನು ಭಾಗವತ ಕವತ ತೈಲ ನೆನೆಸ್ತಾನೆ. ಆಗ ಬಂದಿತ್ತು ಆಲಕಾಲ ವಿಷ. ಅಂದ್ರೆ ಮೋಸ್ಟ್ ಪಾಯ್ಸನಸ್ ಇದು ಆಲಕಾಲ ವಿಷ. ಅದೇನ್ ಮಾಡೋದು ಅಂದ್ರೆ ಅದನ್ನ ಹೊರಗಿಟ್ರೆ ಆ ಸ್ಮೆಲ್ ಎಲ್ಲಾರನ್ನ ಕೊಂದು ಬಿಡೋದಂತೆ, ಎಲ್ಲ ಸಾಯ್ಬೇಕು. ಆಗ ದೇವರು ಆಜ್ಞೆ ಮಾಡಿದ್ರು. ಯಾರಿಗೆ? ವಾಯುದೇವರಿಗೆ. ಫುಲ್ಲ ಕುಡಿದು ಬಿಡ್ರಿ ಅಂತ. 99.9% ಯಾರು ಕುಡಿದ್ರು? ಈಗ ಕತೆ ಇಲ್ಲ ಏನ್ ಬತ್ತೆ, ಶಿವನ್ ಕುಡಿದ್ರು ಅಂತ ಬತ್ತೆ. ಆದ್ರೆ ಮುನಿಯ ಕುಡಿದ್ದು ಯಾರು? 99.9 ಯಾರು ಕುಡಿದ್ದು? ಯಾರು? ಅಂತ ನಾನ್ ಕುಡಿತೇನೆ ಅಂತ. ಆದ್ರೆ ಅದಿಷ್ಟು ತೆಗೆದು
ಅಲ್ಲಿ ತುಂಬಾ ಡೈಲ್ಯೂಟ್ ಮಾಡಿ, ಡೈಲ್ಯೂಟ್ ಏನು ನೀರ್ ಸೇರಿಸಿದ್ರೆ ಎಲ್ಲ ಏನಾಗದ ಪವರ್ ಕಮ್ಮಿ ಆಗಿಡೋದು. ಕರೆಕ್ಟಾ? ಗುರುಗಳೇ ಮತ್ತೆ ಮತ್ತೆ ಹ್ಮ್. ಇದು ಹ್ಯಾಂಗ ಬಂದು ಶಿವಂತ ಫುಲ್ ಅವೇ ಕೊಡಂತರು ತಾನೆ ಇದನ್ನು ಕುಡಿದ್ರುಪ್ಪ ಇಲ್ಲ ಇವಾಗ ವಾಯುದೇವ. ಇವಾಗ ನಾವು ಬಂದು ಸ್ಟೋರೀಸ್ ನೋಡಿರುವೆ ಓದಿರುವೆ ಬಂದು ಶಿವಂತ ಒಂದು ಫುಲ್ ಅವೇ ಕೊಡಂತರು ಹಂಗಿಲ್ಲ, ಅದನ್ನ ಆಚಾರ್ಯರು ಕ್ಲಾರಿಫೈ ಮಾಡಿದ್ರು. ಇಲ್ಲ ಈ ಅದನ್ನ ವರ್ಷದಲ್ಲಿ ಗುರುಗಳೇ ನಂಗೆ ಅದು ತಿಳಿಯೋದು. ಬಟ್ ಸ್ಟೋರೀಸ್ ಬಂದು ಹ್ಯಾಂಗ್ ಅದ ಎವಾಲ್ವ್ ಆಗೋದು ಅದಕ್ಕೆ ಅದು ಹ್ಯಾಂಗ್ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇರುತ್ತೆ. ಅದರ ತರಮ ಆಚಾರ್ಯರು ತನ್ನ ಗ್ರಂಥಗಳಲ್ಲಿ ಇದು ಸರಿಯಾದ ರೀತಿಯಲ್ಲಿ ಎಲ್ಲಿ ಹೇಳಿದೆ ಅಂತ ಕ್ಲಾರಿಫೈ ಮಾಡ್ತಾರೆ. ಸರಿಯಾ? ಸೊ ಅದಕ್ಕೆ ಆಚಾರ್ಯರು ಏನ್ ಮಾಡ್ತಾರೆ, ಒவ்வೊಂದು ಪುರಾಣಕ್ಕೆ, ಮುಖ್ಯವಾಗಿ ಭಾಗವತ ಮಹಾಪುರಾಣಕ್ಕೆ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವಿಷಯಗಳನ್ನೆಲ್ಲ. ಸರಿಯಾ? ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದು ಗ್ರಂಥ ನಾವು ಹೇಳಿದೇವಲ್ಲ, ಅದರಲ್ಲಿ ಹಾಲು ಸಮುದ್ರ ಮಥನ ಕಥೆ ಬರುತ್ತೆ, ಅದರಲ್ಲಿ ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನೀವು ಆ ಕಥೆನ ಬ್ರೀಫ್ ಹೇಳಿ ಗುರು. ಹೌದು ಮಾ, ಅದು ಸೆಪರೇಟ್ ಸೆಷನ್ ಇದೆ ಆ ಭಾಗವತ. ಧನ್ವಂತರಿ ನೀವು ಹೇಳಿರಿ, ನಾವು ಡಿಸ್ಕಸ್ ಮಾಡಿ. ಒಂದು ಮಾ ಧನ್ವಂತರಿ ಜಯಂತಿ ಧನ್ವಂತರಿ ಫುಲ್ ಹೇಳಿದನ ನಾನು. ಇಲ್ಲ ಅದು ಹೌದು. ಒಂದು ಬ್ರೀಫ್ ಅಮೃತ ಕಲಶ ಅಮೃತ ಕಲಸ ಈ ಪಾರ್ಟ್ ಹೇಳಿದೆವು, ಬಟ್ ಫುಲ್ ಕಥೆ ಫುಲ್ ಕವರ್ ಮಾಡ್ತಾನೆ. ಆಗ ಶಿವನ್ ಕುಡ್ದಾಗ ಏನಾಯ್ತು ಅವರಿಗೆ ತುಂಬಾ ತಾಪ. ಗುರುಗಳೇ ಬ್ರೀಫ್ ಅಲ್ಲಿಪ್ಪ ಅದು ಸೆಷನ್ ಇದೆ, ಪೆಂಡಿಂಗ್ ಇದೆ ಅದು ಭಾಗವತ ಕಥೆಗಳಲ್ಲಿ. ಸರಿಯಾ? ಆಗ ಶಿವನಿಗೆ ಹೀಟ್ ಆಯಿತು, ಮೈಯೆಲ್ಲ ಉಷ್ಣ ಆಯಿತು, ನೋವಾಗಿತ್ತು, ಎಲ್ಲ ಆಯಿತು. ಆಗ ಪಾರ್ವತಿ ಏನ್ ಮಾಡಿದ್ಲು, ಕೊರಡನ್ನು ಹಿಡಿದು ಬಿಟ್ಲು. ಆಗ ಗಂಟಲ್ಲಿ ನೀಲಕಂಠ, ಗಂಟಲ್ಲಿ ನೀಲ ಇಡ್ತು. ಆಗ ಏನ್ ಮಾಡಿದೇವರು, ವಾಯುದೇವರು ಉಪದೇಶ ಮಾಡಿದರು, ಮಂತ್ರ ಉಪದೇಶ. ಏನು? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರು ಅಚ್ಯುತ ಅನಂತ ಗೋವಿಂದ ಎಂಬ ನಾಮತ್ರಯ, ತ್ರಯ ಅಂದ್ರೆ ಮೂರು, ಎಷ್ಟು ನಾಮ? ಮೂರು ನಾಮ ಈ ಮಂತ್ರವನ್ನು ಯಾರು ಹೇಳ್ತಾರೆಯೋ ಅವರಿಗೆ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ. ನೀನು ಜ್ವರ ಬಂತು, ನೆಗಡಿ ಬಂತು, ಹೊಟ್ಟೆ ನೋವು ಬಂತು, ಯಾರೋ ಮನೆಯಲ್ಲಿ ಯಾರಿಗೆ ಮೈಸೆಲ್ಲ, ದೊಡ್ಡವರಿಗೆ ಮೈಸೆಲ್ಲ ಅಂದ್ರೆ ಏನ್ ಮಾಡ್ಕೋ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ ಹೇಳಿದರೆ ರೋಗಗಳು ಪರಿಹಾರ ಆಗತ್ತೆ. ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ವೇದವ್ಯಾಸರು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಇದು ವಾಯುದೇವರು ಉಪದೇಶ ಮಾಡಿದ ಮಂತ್ರ. ಸರಿ, ಬ್ಯಾಕ್ ಟು ದ ಟಾಪಿಕ್. ಆಗ ವಿಜಯೇಂದ್ರ ತೀರ್ಥರು ನಾ ಕುಡಿತೇನೆ ಅಂತ ಕುಡಿದ್ರು. ಕುಡಿದಾಗ ಏನಾಯ್ತು, ಅವರು ಮೈ ಕಪ್ಪಗಾಯಿತು. ಏನಾಯ್ತು? ಇಲ್ಲ ಇಲ್ಲ ಹಂಗಂತ ನೆನೆಸಿಲ್ಲ, ಅವ್ರು ಕುಡಿದ್ರು ಅಂತ ವಿಷವನ್ನು ಕೊಟ್ಟಿದ್ದಾರೆ, ವಿಷವನ್ನು ಸ್ವೀಕಾರ ಮಾಡಿಬಿಟ್ರು. ದೇವರು ನೈವೇದ್ಯವನ್ನು ಮಾಡಿ ಅದನ್ನೇ ಸ್ವೀಕಾರ ಮಾಡಿದ್ದಾರೆ. ಆಗ ಏನಾಯ್ತು, ಕಪ್ಪಗಾಯಿತು. ಮೈ ಕಪ್ಪ ಹೇಳಿದ್ರೆ ಅಂಜಿ ಬಿಟ್ಟಿರ್ತಾರೆ. ರಾಮದೇವ್ರ ಪೂಜೆ ಕೂಡಬೇಕು, ಮೈ ವಿಷ ಹತ್ತಿದೆ ಹೇಳಿದಿರುತ್ತೆ, ಇದಕ್ಕೆ ಆಲ್ಟರ್ನೇಟಿವ್ ಔಷಧ ಇದೆ, ಅದು ಕೊಟ್ಟಿಡ್ತಾನೆ ಅಂದಿರುತ್ತೆ. ಬೇಡ ಅಂದಿರುತ್ತೆ. ಯಾತಕ್ಕೆ? ಇದನ್ನ ಆ ಕುಡಿಲ, ಒಳಗರ ದೇವರು ಕೊಡದ್ದಾನ ಅಂದಿರುತ್ತೆ. ವಿಜಯೇಂದ್ರ ಏನು ಹೊರಗರ ದೇವರು ಕೊಡದ್ದಾನ ಅಂತ ಹೇಳಿ, ಆಗ ಅವ್ರ ಅಲ್ಲಿ ಇರುವಂತಹ ಷೋಡಶಬಾಹು ನರಸಿಂಹ ಕಾಣಿಸ್ತೆ ಎಲ್ಲರಿಯೇ. ಇದು ಅವರು ಬುಧೇಂದ್ರ ತೀರ್ಥರಾಗಿ ಅವತಾರ ಮಾಡಿದಾಗ ಅಹೋಬಿಲ ಕ್ಷೇತ್ರದಲ್ಲಿ ಭೂಮಿಯ ಅಡಿಯಲ್ಲಿ ಸಿಕ್ಕಿದ್ದು. ಅಹೋಬಿಲ ಕ್ಷೇತ್ರ ಎಂಬುದೇನು, ನರಸಿಂಹದೇವರು ಉಣ್ಮೆಯ ಅವತಾರ ಮಾಡಿದ ಸ್ಥಳ. ಮೇಲೆ ಉಗ್ರ ಸ್ತಂಭ ಅಂತಿದೆ, ಆ ಕಂಬನ ಈತು ನೋವಿ ನೋಡಬಹುದು. ಆ ಕಂಬದಿಂದನೇ ಬಂದರು ನರಸಿಂಹ. ಮೇಲೆ ಬೆಟ್ಟ ಮೇಲದೆ ಅಲ್ಲಿ ಸಿಕ್ಕಿದ ವಿಗ್ರಹ. ಆ ಷೋಡಶಬಾಹು ನರಸಿಂಹದೇವರ ಮೇಲೆ ಅಷ್ಟಕವನ್ನು ಮಾಡಿದ್ರು. ಭೂಖಂಡಂ ವಾರನಾಂಡಂ ಪರವರ ವಿರಟಂ ಡಂಪ ಡಂಪೋರ ಡಂಪ ಅಂತ. ಅದು ಹೆಣ್ಣು ಮಕ್ಕಳು ಹೇಳಕ್ಕಿಲ್ಲ, ಗಂಡು ಮಕ್ಕಳಿಗೆ ಮಾತ್ರ ನಾನು ಹೇಳಿಕೊಡ್ತಾನೆ ಆ ಶ್ಲೋಕ. ಸರಿಯಾ? ಆಗ ಭೂಖಂಡಂ ವಾರನಾಂಡಂ ಎಂಬ ಶ್ಲೋಕವನ್ನು ಹೇಳಿ ಅದಕ್ಕೆ ಫಲಶ್ರುತಿ ಹೇಳಿದ್ದಾರೆ. ಏನು? ಭೂತ ಪ್ರೇತ ಪಿಶಾಚ ಯಕ್ಷ ಗಣಶಃ ದೇಶಾಂತ ದುಚ್ಚಾಟನ ಚೋರ ವ್ಯಾಧಿ ಭಯಹರಂ ಜ್ವರಹರಂ ಭಯಹರಂ ಶತ್ರುಕ್ಷಯಂ ನಿಶ್ಚಯಂ. ಸೊ ನಮ್ಮ ಸಿಲೆಬಸ್ ಅಲ್ಲಿ ಷೋಡಶಬಾಹು ನರಸಿಂಹಾಷ್ಟಕಂ ಅಂದ್ರೆ ಏನು ಅಂತಿದೆ, ಅದನ್ನ ಇನ್ನೂ ಮತ್ತೆ ಡೀಟೇಲ್ ಆಗಿ ಹೇಳ್ತಾನೆ. ಅದರಲ್ಲಿ 16 ಎಷ್ಟು ಷೋಡಶ ಅಂದ್ರೆ ಎಷ್ಟು? 16. ಬಾಹು ಅಂದ್ರೆ ಕೈಗಳು. ಎಷ್ಟು ಕೈಗಳಿದೆ ಅವರಿಗೆ? 16 ಕೈಗಳಿದೆ. ಷೋಡಶ ಅಂದ್ರೆ 16, ಬಾಹು ಅಂದ್ರೆ ಕೈಗಳು. ಷೋಡಶ ಬಾಹು ನರಸಿಂಹ ಅಂದ್ರೆ 16 ಕೈಗಳಿದೆ. ಶಂಖ ಚಕ್ರ ಬೇರೆ ಬೇರೆ ಆಯುಧಗಳನ್ನ ಇಟ್ಟುಕೊಂಡಿದ್ದಾರೆ. ಆ ನರಸಿಂಹದೇವರ ಮೇಲೆ ಮಾಡಿದ ಅಷ್ಟಕ ಹೆಸರೇನು? ಷೋಡಶಬಾಹು ನರಸಿಂಹ ಅಷ್ಟಕಂ. ಅದ್ರಲ್ಲಿ ಇದನ್ನ ಹೇಳಿದ್ರೆ ಏನಾಗತ್ತೆ? ಭೂತ ಪ್ರೇತ ಅಂಜಿಕೆ ಇಲ್ಲ. ಜ್ವರಹರಂ, ಯಾರ್ಯೋ ಜ್ವರ ಬಂದಿರೆ ಷೋಡಶಬಾಹು ನರಸಿಂಹ ಅಂತ ಬೇಡಿಂದ್ರೆ ಪರಿಹಾರ ಆಗತ್ತೆ. ಶತ್ರುಕ್ಷಯಂ, ಎನಿಮೀಸ್ ಎಲ್ಲ ನಾಶ ಆಗುತ್ತಾರೆ. ನಮಗೆ ಮೀರಿದ ಒಂದು ಆಪತ್ತು ಬತ್ತೆ. ಏನು? ಅನ್ಕಂಟ್ರೋಲ್ಡ್, ವಿ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್.
ಹಂಗಂಬ ಒಂದು ಸಿಚುವೇಶನ್ ಬಂದರೆ ಓಕೆವಾ, ಬೈ ಎಕ್ಸ್ಪೀರಿಯನ್ಸ್ ನಾ ಹೇಳ್ತಾನೆ, ನಂಗೆ ತುಂಬಾ ಮೀರಿದ್ದು ಒಂದು ನಡೀತಾ ಅಂತ ನಂಗೆ ಏನ್ ಮಾಡ್ಕೊಂತಿಲ್ಲ ಅಂದ್ರೆ ಐ ಯೂಸ್ ಟು ಚಾಂಟ್ ಷೋಡಶ ಬಾಹು ನರಸಿಂಹ, ಷೋಡಶ ಬಾಹು ನರಸಿಂಹ. ಇವತ್ತುವರೆಗೆ ಒಂದು 10 ವರ್ಷ ಕಾಲ, 15 ವರ್ಷ ಕಾಲದಲ್ಲಿ ಮಾಡಿ ನೋಡಿದ್ದಾನೆ. ಈಚ್ ಅಂಡ್ ಎವರಿ ಟೈಮ್ ದ ಪ್ರಾಬ್ಲಮ್ ಗೆಟ್ಸ್ ರಿಸಾಲ್ವ್ಡ್. ಸರಿಯಾ? ಸೊ ನಿಮಗೆ ಕೂಡ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇರ್ಬೋದು, ದೊಡ್ಡ ಪ್ರಾಬ್ಲಮ್ ಇರ್ಬೋದು, ಅಪ್ಪ ಮತ್ತೆ ಹೇಳ್ರಿ, ಎದು ಬಂದ್ರು ಷೋಡಶ ಬಾಹು ನರಸಿಂಹರನ್ನ ಸ್ಮರಣ ಮಾಡಿದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿಯಾ? ಸೊ ಆಗ ಏನಾಗಿತ್ತು, ಅವರು ಪೂಜೆ ಮಾಡ್ತಾ ಬರ್ತಾರೆ, ದೇವರೇ ತಕೊಂಡಾನಂತ ಹೇಳಿದ್ರು. ಆಗ ಅವ್ರ ಮೈಯಿಂದ ಜಲ್ತಾ ಆ ಜ್ವರ ಇಳಿತಾ ಇತ್ತು. ಹೇಳದೊಡತ್ತೆ ನರಸಿಂಹ ದೇವರನ್ನ ದಿನಾಳು ತೆರೆಯೋದಿಲ್ಲ. ಈ ನರಸಿಂಹ ದೇವರ ನರಸಿಂಹ ಜಯಂತಿ ಮಾತ್ರ ತಂದು ತೆರೀತಾರೆ. ಈ ವಿಜಯೇಂದ್ರ ಈ ಷೋಡಶ ಬಾಹು ನರಸಿಂಹರನ್ನ ವಿಗ್ರಹನ್ನ ಗುರುಗಳೇ ಆ ಅವತ್ತು ಅವ್ರ ವಿಷ ಕೈಲಿ ಅಭಿಷೇಕ ಮಾಡಿ ತೋರಿಸಿದರೆ ಆ ನರಸಿಂಹ ದೇವರ ಕೊರಡು ಕಪ್ಪಗತ್ತಂತೆ. ಏನಾಯ್ತು ಅಂತ ಅರ್ಥ, ಆ ವಿಷವನ್ನ ದೇವರು ಸ್ವೀಕಾರ ಮಾಡಿದ್ದಾರೆ ಅಂತ ಅವ್ರು ಹೇಳೋದನ್ನ ಪ್ರೂಫ್ ಮಾಡಿದ್ರು. ಆಗ ಹೇಳಿದ್ರಂತೆ, ಬೇರೆ ಬೇರೆ ಮತ ಬರಬಹುದು, ವಾದ ಮಾಡಬಹುದು, ಆದರೆ ಒಬ್ಬರನ್ನ ಬೊಡಿಲಕ್ಕ ಕೊಳ್ಳಕ್ಕ ಹೊರಡಬಾರದು ಅಂತ ಅವರೇನು ಅಡ್ವೈಸ್ ಮಾಡಿ ಕಳಿಸಿಕೊಟ್ರು ವಿಜಯೇಂದ್ರ ತೀರ್ಥರು. ಸರಿಯಾ? ಸೊ ಇಂಥ ಮಹಿಮೆಗಳೇ ನಾವು ನೋಡಿದ್ದೇವೆ. ಯಾರು ವ್ಯಾಸರಾಜರಿಗೆ ವಿಷ ಇಟ್ರು, ಉಂಡು ಜೀರ್ಣ ಮಾಡಿ ತೋರಿಸಿದ್ರು. ಕರೆಕ್ಟಾ? ಯಾಪ ಇದು ಎಲ್ಲಾರಿಗೆ ಕಥೆ ಹೇಳಿದ್ದಲ್ಲ. ಇದೇ மாதிரி ವಾದಿರಾಜರಿಗೂ ಬಿಟ್ರು. ಆಗ ಏನಾಯ್ತು, ಕುದುರೆ ಬಂದು ಈ ಕಥೆ ಆಮೇಲೆ ಹೇಳಿಕೊಡೋತಾನೆ. ಕುದುರೆ ರೂಪದಲ್ಲಿ ಬಂದ ಹೈಗ್ರೀವ ಫುಲ್ಲ ತಿಂದು ಬಿಟ್ಟ. ಹೈಗ್ರೀವ ಮಂಡಿನ ವಿಷ ಇಟ್ಟ ಹೈಗ್ರೀವ ಮಂಡಿ ಕುದುರೆ ಕೆಳಗೆ ಬಿದ್ದಿತ್ತು. ಕುದುರೆ ಕಲರ್ ಮಾರಿಯೋ ಹಿಡಿತು. ಆಗ ಅವ್ರೇನ್ ಮಾಡಿದ್ರು, ವಾದಿರಾಜ ಗುಳ್ಳ ಎಂಬ ಒಂದು ಬದನೆಕಾಯಿ, ಆ ಪ್ರಾಂತ್ಯದಲ್ಲಿ ಉಡುಪಿ ಹತ್ತಲಿ ಇರುವಂತಹ ಆ ಬದನೆಕಾಯಿಯನ್ನ ನೈವೇದ್ಯ ಮಾಡಿದ್ರು. ನಾರ್ಮಲ್ ಬದನೆಕಾಯಿ ಮಡಿ ಇಲ್ಲ, ವಾದಿರಾಜ ಗುಳ್ಳ ಮಡಿ. ಆ ಬದನೆಕಾಯಿ ನೈವೇದ್ಯ ಮಾಡಿ ಅರ್ಥ ಏನಾಯ್ತು, ಕುದುರೆಯ ವಿಷ ಹಿಡಿಯಿತು. ಅವ್ರು ಇಟ್ಟಿದ್ದ ಹೈಗ್ರೀವ ರೂಪಿ ಪರಮಾತ್ಮ ಕೊರಳು ಮಾತ್ರ ನೀಲವ ಕಲರ್ ತೋರಿಸಿತ್ತಂತೆ. ಅದು ವಾದಿರಾಜ ಗುಳ್ಳ ಅಂತ ಹೆಸರು. ಗುರುಗಳೇ ಅದರಿಂದಲೇ ವಾದಿರಾಜರ ಫೋಟೋ ಎಲ್ಲ ಅದೇ ಆ ಕುದುರೆ ಅವ್ರ ಕೂಡ ಇರುತ್ತೆ. ಹೌದಮ್ಮ, ಅದು ಹೈಗ್ರೀವ ರೂಪಿ ಪರಮಾತ್ಮ ಬೆಳ್ಳಿ ಕುದುರೆ ರೂಪದಲ್ಲಿ ಬಂದು ನಿತ್ಯನೂ ಅವ್ರು ಮಾಡಿಟ್ಟ ಹೈಗ್ರೀವ ಮಂಡಿನ ಸ್ವೀಕಾರ ಮಾಡಿದ್ದಾರೆ. ಸರಿಯಾ? ಅಶ್ವತ್ಥ ಅವ್ರು ಮಾಡಿದ ದಶಾವತಾರ ಸ್ತುತಿ ಪ್ರೋಷ್ಠಿ ಸವಿಗ್ರಹ ಅಂತ ಅದು ಎಲ್ಲಾರು ಹೇಳ್ಬಹುದು. ನೋಡಿದ್ರೆ ನಮ್ಮ ಕ್ಲಾಸ್ ಅದೆಲ್ಲ ಕೂಡ ಕವರ್ ಮಾಡೋಣ, ದೊಡ್ಡ ಶ್ಲೋಕ ಅಂದ್ರೆ, ಬಟ್ ಹೇಳಿಕೊಡೋಣ. ಕುದುರೆ ಬಂದಿದೆ ಅಂತ ಒಂದು ಹಾಡು ಬರೆದ್ದಾರೆ ಹಯವದನ ಮುದ್ರೆಯಲ್ಲಿ ವಾದಿರಾಜರು. ಕುದುರೆ ಬಂದಿದೆ, ಚೆಲುವ ಕುದುರೆ ಬಂದಿದೆ ಅಂತ. ಅದೆಲ್ಲ ಇದನ್ನ ಹೇಳಿಕೊಳ್ಳಕಂತ ನಾವು ಹಾಡು ಬರೋದು. ಗುರುಗಳೇ ಹೇಳಮ್ಮ, ಅವ್ರು ಕುಡಿದ ವಿಷ ಹೆಸರು ಒಂದ್ಸತಿ ಹೇಳ್ತಾರ? ಅರ್ಥ ಅಲ್ಲ ಏನ್ಮ? ಅವ್ರು ಕುಡಿದ ವಿಷ, ಅವರು ಬರದ ಅವ್ರೇನ್ ಪಾಯ್ಸನ್ ಅವನ ಹೆಸರು ಹೇಳಿದ್ರ ಅವ್ರು ಕುಡಿದ ವಿಷಕ್ಕೆ? ವಿಷಕ್ಕೆ ಹೆಸರುಲ್ಲ ಒಂದಿಲ್ಲಮ್ಮ, ವಿಷ ಕೂಡಿದ್ರು ಅಂತಾನೆ. ಸರಿಯಾ? ನಾ ಹೇಳಿದ ಅದು ಆಳಕಾಲ ವಿಷ, ಅದು ಉಂಟು, ಅದಕ್ಕೆ ಹೆಸರಿದೆ. ಅವ್ರು ಅದನ್ನ ಮೊದಲೇ ಕುಡಿದ್ರು? ಬಂದ ಹೆಸರು. ಹೇಳಪ್ಪ. ಇಲ್ಲ ಗುರುಗಳೇ, ಅವ್ರು ಬಂದು ಆಳಕಾಲ ವಿಷ ಕುಡಿದ್ರು. ಅದು ವಾಯುದೇವರು ಹಾಲು ಸಮುದ್ರ ಮಥನದಲ್ಲಿ ಬಂದ ವಿಷ. ಸರಿಯಾ? ಈ ವಿಷಕ್ಕೆ ಹೆಸರೆಲ್ಲ ಒಂದು ಹಾಕಿಲ್ಲ. ಸರಿಯಾ? ನೆಕ್ಸ್ಟ್. ಸೊ ಅವರು ಎಷ್ಟು ಗ್ರಂಥಗಳು ಬರೆದಿದ್ದಾರೆ? 104 ಗ್ರಂಥಗಳನ್ನ ಬರೆದಿದ್ದಾರೆ. ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ಅವರು ಸ್ತೋತ್ರ ಮಾಡಿದ್ದಾರೆ. ವಾದೀಂದ್ರ ತೀರ್ಥರು. ಯಾರು ವಾದೀಂದ್ರ ತೀರ್ಥರು ತಿಳಿಯದ? ಮಂತ್ರಾಲಯ ಹೋದರೆ ಮಂತ್ರಾಲಯ ರಾಯರ್ ಬೃಂದಾವನ ಪಕ್ಕದಲ್ಲಿರುವ ಬೃಂದಾವನ ಹೆಸರೇನು? ವಾದೀಂದ್ರ ತೀರ್ಥರು. ಅವರು ರಾಯರ ಪೂರ್ವಾಶ್ರಮ ಮರಿಮಮ್ಮಹ ಗ್ರೇಟ್ ಗ್ರ್ಯಾಂಡ್ ಸನ್. ಅವ್ರದನ್ನ ರಾಯರ ಮೇಲೆ ಒಂದು ಗುರುಗುಣ ಸ್ತವನ ಅಂತ ಒಂದು ಗ್ರಂಥ ಬರೆದು, ಅದ್ರಲ್ಲಿ ರಾಯರ ಗ್ರಂಥಗಳ ಪತಿ ಅವಾಗ ಬರೆದಾರೆ. ಆ ಗ್ರಂಥನ ಹೇಳಿ ರಾಯರ ಮುಂದಿನ ಸ್ತೋತ್ರ ಮಾಡಿದಾಗ ರಾಯರ ಬೃಂದಾವನ ಆಡಿತು. ಹಿಂಗ ವಾದೀಂದ್ರ ತೀರ್ಥರು. ಸರಿಯಾ? ರಾಯರಿಗೆ ಮೊದಲೇ ಮಾಡಿದ ಬೃಂದಾವನ ಅವರು ನಂಗೆ ಇದು ನಂಗೆ ಬೇಡ ಅಂದ್ಬಿಟ್ರು. ಯಾತಕ್ಕೆ ಅಂದ್ರೆ ಈ ಕಲ್ಲು ನಂಗೆ ಬೇಡ, ನಂಗೆ ರಾಮರ್ ಕೂತುಂಡ ಒಂದು ಕಲ್ಲಿದೆ, ಆ ಕಲ್ಲಲ್ಲಿ ಮಾಡಬೇಕು ಅಂತ ಮತ್ತೆ ಇನ್ನೊಂದು ಬೃಂದಾವನ ಮಾಡಿದರು. ಆ ಮೊದಲೇ ಮಾಡಿದ ಬೃಂದಾವನ ಖಾಲಿಯಾವೇ ಇತ್ತು. ಆ ಬೃಂದಾವನನ 70 years ಮೇಲೆ ಅವ್ರ ಪರಂಪರೆಯಲ್ಲಿ ಬಂದ ವಾದೀಂದ್ರ ತೀರ್ಥರ್ತಾನೆ ಆ ಬೃಂದಾವನ ವಾದೀಂದ್ರ ತೀರ್ಥರಿಗೆ ಕೊಡ್ರಿ ಅಂತ ರಾಯರ ಸ್ವಪ್ನದಲ್ಲಿ ಹೇಳಿದ್ರು. ಆ ವಾದೀಂದ್ರ ತೀರ್ಥರು ಆ ಬೃಂದಾವನದಲ್ಲಿ ಕೂತಿದ್ದಾರೆ. ಆ ವಾದೀಂದ್ರ ತೀರ್ಥರು
ಗುರುಗುಣಸ್ಥಾನದಲ್ಲಿ ವಿಜಯೇಂದ್ರ ತೀರ್ಥರ ಬಗ್ಗೆ ಬರೆದಾರ ಒಂದು ಶ್ಲೋಕ. ಚತುರಧಿಕ ಗ್ರಂಥ ರತ್ನ ಪ್ರಣೇತ. ಚತುರಧಿಕ ಶತ ಅಂದ್ರೆ 100. 100 ಮೇಲೆ 4 ಹಂಗಂದ್ರೆ ಎಷ್ಟು? 104 ಗ್ರಂಥಗಳನ್ನ ಬರೆದವರು ಅಂತ ಹೇಳ್ತಾರೆ. ಅಷ್ಟು ಗ್ರಂಥಗಳು ಬರೆದವರು. ಮಧ್ವ ಪರಂಪರೆಯಲ್ಲಿ ತುಂಬಾ ಗ್ರಂಥಗಳು ಬರೆದವರು ಅಂದ್ರೆ ಮುಖ್ಯವಾಗಿ ವಿಜಯೇಂದ್ರ ತೀರ್ಥರು. ಸರಿಯಾ? ಸೊ ಎಷ್ಟು ಮಾಡಿದಾರೆ ನೋಡ್ರಿ. 64 ಕಲೆಗಳಲ್ಲಿ ಗೆಲ್ಲಬೇಕು. ಗುರುಗಳೇ ಅವ್ರವ್ರು ಕಾಂಪೀಟ್ ಮಾಡ್ಲಕ್ಕೆ ಬಂದರೆ ಎಲ್ಲಾರು ಕೂಡ ಕಾಂಪಿಟೇಷನ್ ಗೆಲ್ಲಬೇಕು. ನಿತ್ಯನು ಪೂಜೆ ಮಾಡಬೇಕು. ಇಷ್ಟು ಗುಡಿ ಅದರ ಅಡ್ಮಿನಿಸ್ಟ್ರೇಷನ್ ಪೂರ ಮಾಡಬೇಕು. ತೀರ್ಥಯಾತ್ರೆ ಪೂರ ಹೋಗಬೇಕು. ವಿದ್ಯಾಪೀಠ ಕಡೆಗ ಶಿಷ್ಯರಿಗೆಲ್ಲ ಪಾಠ ಹೇಳಿ ಕೊಡಬೇಕು. 104 ಗ್ರಂಥಗಳನ್ನ ಬರೀಬೇಕು. ಎಷ್ಟು ಟೈಮ್ ಇದೆ? ನಮಗೆಲ್ಲ ಟೈಮೇ ಇಲ್ಲ. ಅದಕ್ಕೆ ಮೊಬೈಲ್ ಹೋಗಿಡುತ್ತಲ್ಲ, ಮೊಬೈಲ್ ನೋಡಕ್ಕೆ ಟೈಮ್ ಹೋಗಿಡುತ್ತೆ. ಆಮೇಲೆ ಟಿವಿ ನೋಡಕ್ಕೆ ಟೈಮ್ ಹೋಗಿಡುತ್ತೆ. ಆಮೇಲೆ ಓದು, ಕ್ಲಾಸ್ ಹಿಂಗೆ ಹೇಳ್ಬಿಡ್ತೇವೆ. ಅವ್ರು ಎಷ್ಟು ಟೈಮ್ ಇತ್ತು? ಫುಲ್ ಡೇ ಹೆಂಗ್ ಯೂಟಿಲೈಸ್ ಮಾಡಿದ್ದಾರೆ ನೋಡ್ರಿ. ಗುರುಗಳೇ ಹೇಳಮ್ಮ. 29th ಇದರಲ್ಲಿ ನೀವು ಪ್ಲೇ ಅಂತ ಬರುತ್ತೆ, ಅದು ಏನು ಲೈಕ್ ನಾಟಕವ ಅದು? ಇದು ರಹೋದಹ ಅದುವಾ ಹಾ ಉಭಯಗ್ರಸ್ತ ಒಂದಮ್ಮ ಇರುವ ಒಂದಮ್ಮ ನಾಟಕ ಬರ್ಬೋದು. ಕರೆಕ್ಟ್. ನಾ ನೋಡಿ ಕನ್ಫರ್ಮ್ ಮಾಡ್ತಾನೆ. ಸರಿ. ಉಭಯಗ್ರಸ್ತ ರಹೋದಯ. ಗುರುಗಳು ನೀವು ಹಾಕಿದ್ರಲ್ಲ ಬುಕ್ಸ್ ಅನ್ಅವೈಲಬಲ್ ಅಂತ, ಹೇಳಮ್ಮ ಸಾರ್ಪ ಹೇಳಮ್ಮ. ಬುಕ್ಸ್ ಅನ್ಅವೈಲಬಲ್ ಅಂತ ಹಾಕಿದ್ರಲ್ಲ ಗುರುಗಳೇ, ಹಾ ಅದ್ರ ಒರಿಜಿನಲ್ ಫಾರ್ಮ್ಸ್ ಇದೆಯಾ ಲೈಕ್ ಗ್ರಂಥವ? ಇಲ್ಲಮ್ಮ, ತರ ಫುಲ್ ಗ್ರಂಥ ನಮಗೆ ಇನ್ನೂ ಸಿಕ್ಕಿಲ್ಲ. ಮಜೀಂದ್ರ ಎಲ್ಲಾ ಗ್ರಂಥ ಸಿಕ್ಕಿಲ್ಲ. ಹೆಸರು ತಿಳಿಯೋದು. ಪೊಯಿಟ್ರಿ ಫಾರ್ಮ್. ಸೊ ಅದ್ರಲ್ಲಿ ಇನ್ನೊಂದು ಮುಖ್ಯ, ಈಗ ಷೋಡಶ ಬಾಹು ನರಸಿಂಹ ಅಷ್ಟಕ ನೋಡಿದ್ದೆವು. ಇನ್ನೊಂದು ಗ್ರಂಥ ಬರೆದಾರೆ ಈಸಿಯಾದ್ದು ಅಂದ್ರೆ, ಇನ್ನೊಂದು ಪಾಪ ವಿಮೋಚನ ಸ್ತೋತ್ರ ಅಂತ ಒಂದಿದೆ. ಏನು? ಪಾಪ ವಿಮೋಚನೆ ಸ್ತೋತ್ರ. ಅದಲ್ಲಿ ವಿಜಯೇಂದ್ರ ತೀರ್ಥರು ನಾವು ಕಣ್ಣಿಂದ ಒவ்வೊಂದು ಭಾಗದಿಂದ ಒவ்வೊಂದು ಇಂದ್ರಿಯ ಪಾರ್ಟ್ಸ್ ಇಂದ ನಾವ್ ಏನೇನ್ ಪಾಪಗಳು ಮಾಡ್ತೇವೆ ಅಂತ ಬರೆದಾರೆ ಲಿಸ್ಟ್. ಕಣ್ಣಿಂದ ನಾ ಇದೆಲ್ಲ ನೋಡ್ತಾನೆ, ಏನೇನೋ ನೋಡಬಾರದೆಲ್ಲ ನೋಡ್ತಾ ಇದ್ದಾನೆ. ಮೊಬೈಲ್ ನೋಡ್ತಾನೆ, ಟಿವಿ ನೋಡ್ತಾನೆ, ನಾವ್ ಹೇಳಿಬೇಕಾದಿಲ್ಲ. ಏನೇನೋ ಡಾನ್ಸ್ ನೋಡ್ತಾನೆ. ನಿನ್ನ ದರ್ಶನ ನೋಡೋದಿಲ್ಲ, ನಿನ್ನ ಗುಡಿ ಬಂದು ನಿನ್ನ ದರ್ಶನ ಮಾಡೋದಿಲ್ಲ, ನಿನ್ನ ಪೂಜೆ ನೋಡೋದಿಲ್ಲ, ಮಂಗಳಾರತಿ ನೋಡೋದಿಲ್ಲ, ನಿನ್ನ ಗ್ರಂಥ ಓದೋದಿಲ್ಲ. ಕಣ್ಣಿಂದ ಈ ಪಾಪ ಮಾಡ್ತಾ ಇದ್ದೇನೆ. ಮೂಗು ಅಂತ ಹೇಳ್ತಾರೆ. ನಾವೆಲ್ಲ ನಿನ್ನ ತುಳಸಿ ಹೂವು, ನಿಂಗ ಅಲಂಕಾರ ಮಾಡಿದ ಹೂವು, ಆ ಗಂಧ ಇದೆಲ್ಲ ಮೂಸಿ ನೋಡ್ತಾ ಇರ್ಬೇಕು. ನಿಂಗೆ ನೈವೇದ್ಯ ಅದನ್ನ ಬಿಟ್ಟು ಏನ್ ಮಾಡ್ತೇವು? ನಾವೇ ಸೆಂಟ್ ಪರ್ಫ್ಯೂಮ್ ಕೊಡಕಂತೇವು, ಏನೇನೋ ಮೂಸಿ ನೋಡ್ತಾ ಇದ್ದೇವು. ಈ ಮೂಗು ಪಾಪ ಮಾಡಿದೆ. ಕಿವಿಯಿಂದ ನಿನ್ನ ಕಥೆಗಳನ್ನ ಕೇಳಬೇಕು, ನಿನ್ನ ಶ್ಲೋಕವನ್ನ ಹೇಳಬೇಕು, ಶ್ರವಣ ಮಾಡಬೇಕು. ಅದನ್ನ ಬಿಟ್ಟು ಯಾರ್ಯಾರೋ ಬೊಯ್ಯೋದು, ಯಾರ್ಯಾರನೋ ಕೇಳೋದು, ಹಾಡನ ಏನೇನೋ ಕೇಳೋದು, ಇದನ್ನ ಕೇಳ್ತಾ ಇದ್ದಾನೆ. ಬಾಯಿಂದ ನಿನ್ನ ಹೊಗಳಬೇಕು, ನಿನ್ನ ಹಾಡು ಶ್ಲೋಕ ಹೇಳಬೇಕು. ಅದನ್ನ ಬಿಟ್ಟು ಯಾರ್ಯಾರನೋ ಹೊಗಳ್ತಾ, ಯಾರ್ಯಾರನೋ ಚಾಡಿ ಮಾತಾಡ್ತಾ ಹಿಂಗಿದ್ದೇನೆ. ಇಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡ್ಬೇಕು ಹೊಟ್ಟೆಯಿಂದ. ಅದನ್ನ ಬಿಟ್ಟು ಏನ್ ಮಾಡ್ತೇವು? ನಮಗೆ ಸಾರಿದ್ದು ಬೇಲಾದ್ದೆಲ್ಲ ತಿಂತಾ ಇದ್ದೇವು. ಕೈಯಿಂದ ನಿನಗೆ ಪೂಜೆ ಮಾಡಬೇಕು, ಅದನ್ನ ಬಿಟ್ಟು ಕೆಟ್ಟ ಕೆಟ್ಟ ಕೆಲಸನ ಮಾಡ್ತಾ ಇದ್ದಾನೆ. ಕಾಲಿಂದ ಏನ್ ಮಾಡಬೇಕು? ನಿನ್ನ ಗುಡಿ ಇರುವಂತಹ ಜಾಗಕ್ಕೆ ಬರಬೇಕು, ಅದನ್ನ ಬಿಟ್ಟು ನೀವು ತಪ್ಪು ಸ್ಥಳಕ್ಕೆಲ್ಲ ಹೋಗ್ತಾ ಇದ್ದೇನೆ ಹೇಳಿ ವಿಜಯೇಂದ್ರ ತೀರ್ಥರು ಒಂದು ಪಾರ್ಟ್ಸ್ ನ ಮಾಡೋ ಪಾಪಗಳನ್ನ ಹೇಳಿ ಬೇಡಿಂತಾರ ದೇವರ ತಿಳಿ. ಸರಿಯಾ? ತುಂಬಾ ಟೈಮ್ ಆಯಿತು. ಪಾಪ ವಿಮೋಚನ ಸ್ತೋತ್ರ ಸೆಪರೇಟ್ ಒಂದಿನ ನಾನು ಗ್ರಂಥ ಪರಿಚಯಲ್ಲಿ ಇನ್ನು ವಿಸ್ತಾರವಾಗಿ ಕೊಂಚ ಹೇಳಿಕೊಡ್ತಾನೆ. ಸರಿಯಾ? ಒಂದು ಹೇಳ್ತಾರೆ, ಮಹಾಲಕ್ಷ್ಮಿನ ಕೌಂಟ್ ಮಾಡ್ಲಕ್ಕೆ ಮುಡಿಲಾಂಗಿರೋದು 2 ಅಂತ ಹೇಳಿದ್ರು. ಏನು? ಗಾಡೆಸ್ ಮಹಾಲಕ್ಷ್ಮಿ ಕೆನಾಟ್ ಕೌಂಟ್ 2 ಥಿಂಗ್ಸ್. 1 ಏನು? ಕ್ವಾಲಿಟೀಸ್ ಆಫ್ ಮಹಾವಿಷ್ಣು, ಗುಣಗಳು, ದೇವರ ಗುಣಗಳನ್ನು ಎಣಿಸಲಕ್ಕೆ ಆಗೋದಿಲ್ಲಂತೆ. ಯಾರಿಗೆ ಹರಿಕಥಾಮೃತ ಸಾರ ಮಂಗಳಾಚರಣ ಸಂಧಿ ತಿಳಿಯೋದು ಇದಲ್ಲಿ ತಿಳಿಯದ? ಬಗೆ ಬಗೆಯ ನೂದನವ ಕಾನುತ ಮಿಗ ಹರುಷದಿಂಬೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಬಗೆ ಬಗೆಯ ನೂತನವ ಕಾಣುತ್ತ. ನೂತನ ಅಂದ್ರೆ ಹೊಸ್ತಾಗಿ ನೋಡೋದು. ದೇವರಲ್ಲಿ ನಾವು ತುಂಬಾ ಅಭ್ಯಾಸ ಆದವರದ್ದು ಅಂತ ತಿಳ್ರಿ. ಅವ್ರದಲ್ಲಿ ಇರೋ ಎಲ್ಲ ನಮಗೆ ಅಭ್ಯಾಸ ಇರೋ ತಲಕ ನೋಡಬೇಕು. ರೈಟಾ? ಆರ್ ವಿ ಸ್ಟಿಲ್ ಫೈಂಡಿಂಗ್ ಎನಿ ನ್ಯೂ ಕ್ವಾಲಿಟೀಸ್? ಇದನ್ನ ನಿಂತಲ್ಲಿ ನೋಡಿದ್ದೇ ಇಲ್ಲ ಅಂತ ಯಾರಲ್ಲಿ ಹೇಳ್ತೇವೆ?
ಏದೋ 10 days 1 month ಅಭ್ಯಾಸ ಆದ ಹೊರತಲ್ಲಿ ಹೇಳ್ತೇವೆ. ಮನೆಯಲ್ಲಿ ಒಂದಾವೇ ರಾವೃತ್ತಲ್ಲಿ ನಾ ಇದನ್ನ ನಿಂತಲ್ಲಿ ನೋಡಿದ್ದೇ ಇಲ್ಲ ಹಿಂಗೆ ಹಂಗಂತ ಹೇಳ್ತೇವಾ? ಹೇಳೋದಿಲ್ಲ. ಅದಕ್ಕೆ ನಾವು ನೋಡಿ ನೋಡಿ ಅಭ್ಯಾಸ ಇಡುತ್ತೆ ಅವರ್ತಲ್ಲಿ. ಇದು ಒಳ್ಳೆ ಕ್ವಾಲಿಟೀಸ್ ಐದೇ ಇರುತ್ತೆ, ಅದಕ್ಕೆ ಮೇಲೆ ಒಂದು ಇರೋದಿಲ್ಲ. ಚಂದ ಹಾಡು ಹೇಳುವ, ಟೈಮ್ ಪಂಕ್ಚುವಲ್ ಇರುವ, ಚಂದ ಮಾತಾಡುವ, 4 ಗುಣ ಹೇಳ್ಬಹುದು. ಅದು 4 ನೋಡ್ತೇವೆ. ಇದನ್ನ ನಿಂತಲ್ಲಿ ತಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಂಗೆ ತಿಳಿದು ಹಾಗಂತ ನಾವು ಹೇಳೋತೇವಾ? ಇಲ್ಲ. ದೇವರತ್ತಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ಇದ್ದಾಳೆ. ಏನು ನೋ ಬಿಗಿನಿಂಗ್ ಅಂಡ್ ನೋ ಎಂಡ್ ಅವರಿಗೆ ಇಬ್ಬರಿಗೆ. ಕರೆದ ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಇರಬಹುದು. ಆಂಗಿರ ಲಕ್ಷ್ಮಿಗೆ ದೇವರಲ್ಲಿ ದಿನಾಲು ಒಂದೊಂದು ವಸ್ತು ಹೊಸ್ತಾ ನೋಡ್ತಾ ಇದ್ದಾಳಂತೆ. ಇದು ಹೊಸ್ತಾ ಇದಲ್ಲ, ಇದು ಹೊಸ್ತಾ ಇದ್ದದಲ್ಲ ಅಂತ. ಮಹಾಲಕ್ಷ್ಮಿಯಿಂದ ಕೌಂಟ್ ಮಾಡಕ್ ಮುಡಿಯಲಾಗಿರೋದು ದೇವರ ಗುಣ ಒಂದು. ಇನ್ನೊಂದು ಏನು ಹೇಳಿರು ವಿಜಯೇಂದ್ರ ಅಂದ್ರೆ, ನಾ ಮಾಡಿದ ಪಾಪಗಳು ಒಂದು ಎಷ್ಟು ಕೌಂಟ್ ಮಾಡಕ್ಕೆ ಮುಡಿದಂತೆ. ಹಂಗಿಲ್ಲ, ಲಕ್ಷ್ಮಿಯಿಂದ ಎಲ್ಲನೇ ಗೊತ್ತು. ಇದರಲ್ಲಿ ವಿಜಯೇಂದ್ರ ತೀರ್ಥ ಹೇಳ್ತಾರ, ಅಷ್ಟು ಪಾಪಗಳು ನಾ ಮಾಡಿದ್ದೇನೆ. ಈಗ ನಾವೆಲ್ಲ ಕೇಳಿದ್ರೆ ಏನು ಹೇಳ್ತೇವೆ? ನೀ ಪಾಪ ಮಾಡಿ, ನನ್ನವ ಪಾಪ ಮಾಡಿದ್ದು ಹೇಳ್ತಿ, ನಾ ಅಷ್ಟು ಪುಣ್ಯ ಮಾಡಿದ್ದಾನೆ, ನಾವು ಒಂದು ಪಾಪ ಕೂಡ ಮಾಡಲ್ಲ, ಪುಣ್ಯತನ ತುಂಬ ಮಾಡಿದ್ದೆವು. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅವರ್ ಮಿಸ್ಟೇಕ್ಸ್. ವಿಜಯೇಂದ್ರ ತೀರ್ಥ ಏನ್ ಮಾಡಿದ್ರು? ಅವ್ರ ಮಿಸ್ಟೇಕ್ಸ್ ಮಟ್ಟು ಒಂದು ಗ್ರಂಥ ಮಾಡಿ ಕೊಟ್ಬಿಟ್ರು. ಅವ್ರು ಮಾಡಿದ ಮಿಸ್ಟೇಕ್ಸ್ ಇಲ್ಲ, ನಾವೆಲ್ಲ ಮಿಸ್ಟೇಕ್ಸ್ ಹಿಂಗೆ ಹೇಳಿಬೇಕು ಅಂತ. ನಮ್ಮ ಪಾಪಗಳನ್ನ ದೇವರಲ್ಲಿ ಹಿಂಗೆ ಹೇಳಿದ್ರೆ ಏನಾಗತ್ತೆ? ದೇವರು ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾನೆ. ಸರಿಯಾ? ಪಾಪಗಳನ್ನ ಅನುಭವಿಸಿ ತೀರ್ಸೋದು ಕಷ್ಟವಾ ಈಸಿಯಾ? ಇಲ್ಲ ದೇವರತ್ತಲ್ಲಿ ನಾ ಈ ಪಾಪ ಮಾಡಿದಾನಪ್ಪ, ನನ್ನ ಸಾರಿ ಅಂತ ಕೇಳೋದು ಈಸಿಯಾ? ಸಾರಿ ಕೇಳಾತನ ಈಸಿ ಇಲ್ವಾ? ಆ ಸಾರಿನ ದೇವರತ್ತಲ್ಲಿ ಕೇಳಿಬಿಟ್ರೆ ದೇವರು ವಿತೌಟ್ ಪನಿಷ್ಮೆಂಟ್ ಅದನ್ನ ನಲ್ಲಿಫೈ ಮಾಡಿಬಿಟ್ರು ದೇವರು. ಸರಿಯಾ? ಪಾಪ ಪರಿಹಾರ ಮಾಡಿಬಿಡ್ತಾರೆ. ಪ್ರಾಯಶ್ಚಿತ್ತ ಅಂತ ಹೆಸರು. ಏನು ಪ್ರಾಯಶ್ಚಿತ್ತ? ದೇವರಲ್ಲಿ ಪಾಪನ ಹೇಳಿಕೊಳ್ಳೋದೇ ಪ್ರಾಯಶ್ಚಿತ್ತ. ಸರಿ ಅಂತ ವಿಜಯೇಂದ್ರ ತೀರ್ಥರು 1614 1614 ಓಕೆವಾ? ಆಗ ಕುಂಭಕೋಣದಲ್ಲಿ ಬೃಂದಾವನಸ್ಥರಾದರು. ಜ್ಯೇಷ್ಠ ಮಾಸ ಬಹುಳ ತ್ರಯೋದಶಿ ಕಾವೇರಿ ನದಿ ತೀರದಲ್ಲಿ ಬೃಂದಾವನಸ್ಥರಾದರು. ಅವರ ಗುರುಗಳು ಸುರೇಂದ್ರ ತೀರ್ಥರು ವಿಜಯೇಂದ್ರ ತೀರ್ಥರಿಯ ಸನ್ಯಾಸಾಶ್ರಮ ಪಟ್ಟ ಕೊಡಲ ಸಮಯದಲ್ಲಿಯೇ ಇನ್ನೊಬ್ಬರಿಗೆ ಸನ್ಯಾಸಾಶ್ರಮ ಕೊಟ್ಟಿದ್ರು. ಅವರ ಹೆಸರು ಸುಧೀಂದ್ರ ತೀರ್ಥರು. ಸುರೇಂದ್ರ ತೀರ್ಥರೇ ಕೊಟ್ಟಿದ್ರು. ಆದ್ರೆ ಅವತ್ತು ಹೇಳಿದ್ರು, ಮುಂದೆ ಯಾರ ಪೀಠ ಯಾರಿಗೆ ಕೊಡಬೇಕು? ಸುಧೀಂದ್ರ ತೀರ್ಥರಿಗೆ ನೀವು ಕೊಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಸುಧೀಂದ್ರ ತೀರ್ಥರಿಗೆ ಪೀಠವನ್ನು ಕೊಟ್ಟು ಅಲ್ಲಿ ಬೃಂದಾವನಸ್ಥರಾದರು. ಇವತ್ತು ಕೂಡ ಅವ್ರು ಯಾರಿದ್ದಾರೆ? ಕಾಮಧೇನು ಕರ್ಪಗ ವೃಕ್ಷ. ಯಾತಕ್ಕೆ? ಭಕ್ತಾಣಾಂ ಮಾನಸಾಂಬೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಕಾಮಧೇನವೇ ಕಲ್ಪತರವೇ. ನಮ್ಮ ಪರಂಪರೆಯಿಲ್ಲ ಎಲ್ಲರೂ ಕಾಮಧೇನು. ಶ್ರೀಮದ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಏನು ಮುನಿತ್ರಯ ಮುದಾಹೃತ. ಮುನಿತ್ರಯರು ಕೂಡ ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಎಲ್ಲರೂ ಕಾಮಧೇನು ಚಿಂತಾಮಣಿ. ವಿಜಯೇಂದ್ರ ತೀರ್ಥರು ಕಾಮಧೇನು ಚಿಂತಾಮಣಿ. ರಘುತ್ತಮರು ಪ್ರಣಮತ್ ಕಾಮಧೇನುಂಚ ಭಜಸ್ವರ ತರೂಪಮಂ. ತರು ಅಂದ್ರೆ ಏನು? ಇದು ಕಲ್ಪತರು. ಪ್ರಣಮತ್ ಕಾಮಧೇನುಂಚ ಭಜಸ್ವರ ತರೂಪಮಂ ಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ. ಅವರು ಕಲ್ಪತರು, ಕಾಮಧೇನು, ಚಿಂತಾಮಣಿ. ರಾಯರು ಏನೆಲ್ಲ ಸೈಲೆಂಟ್ ಆದ ಇದ್ದ ಬಂದಿರುತ್ತಾ? ರಾಯರು ಯಾರು? ಕಲ್ಪವೃಕ್ಷ. ಏನು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ. ಕಾಮಧೇನವೇ ಕಲ್ಪವೃಕ್ಷವೇ ಹೇಳ್ತೇವಲ್ಲ, ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವರೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಅನುಗ್ರಹವನ್ನು ಮಾಡುವವರು ಅಂತ ತಿಳಿದುಕೊಂಡು ವಿಜಯೇಂದ್ರ ತೀರ್ಥರ ಚರಿತ್ರೆ 4 ಪಾರ್ಟ್ಸ್ ಆಗಿದೆ. ಈ 4 ವಾರ ಕಾಲದಲ್ಲಿ ನಾವು ನೋಡಿದಂತಹ ಈ ವಿಜಯೇಂದ್ರ ತೀರ್ಥರ ಚರಿತ್ರವನ್ನ ವಿಜಯೇಂದ್ರ ತೀರ್ಥ ಗುರುವಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಸೀತಾಪತಿ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಮುಂದೆ ಬರುವಂತ ಹಬ್ಬ ಏನು? ಆಷಾಢ ಅಮಾವಾಸ್ಯ. ಬರ್ತೀಯಾ? ಆಷಾಢ ಮಾಸದ ಅಮಾವಾಸ್ಯ. ಅದೇನಾಯ್ತು? ಗಂಡನ್ ಹಬ್ಬ ಅಂತ ಹೆಸರು. ಏನ್ ಹೇಳ್ತೇವು? ಗಂಡನ್ ಹಬ್ಬ ಅಂದ್ರೆ ಏನು? ಗಂಡನ ಹಬ್ಬ ಇಲ್ಲ, ಮುಖ್ಯವಾಗಿ ಸ್ತ್ರೀಗಳು ಮಾಡುವಂತಹ ಹಬ್ಬ. ಸ್ತ್ರೀಗಳು ಅಂದ್ರೆ ಮದುವೆ ಆದವರು, ಆಳಾದವರು, ಚೆನ್ನ ಹೆಣ್ಣು ಮಕ್ಕಳು, ಚಿಕ್ಕ ಕೂಸಾದರನ್ನು ಮಾಡಬೇಕು. ಯಾರಿಗೆ ಪೂಜಾ ಆಯ್ತು? ಪಾರ್ವತಿ ಸಮೇತ ಪರಮೇಶ್ವರನಿಗೆ ಪೂಜೆ ಅವತ್ತು.
ದೀಪಸ್ತಂಭ ಪೂಜೆ ಅದೇನು ದೀಪವನ್ನಿಟ್ಟು ಅದಲ್ಲಿ ಭಗವಂತನ ಆವಾಹನ ಮಾಡಿ ಪೂಜೆ. ಪಾರ್ವತಿ ಪರಮೇಶ್ವರನ ಪೂಜೆ ಹೆಂಗ್ ಮಾಡಬೇಕು? ಮಣ್ಣಲ್ಲಿ ಆ 2 ಸ್ತಂಭವನ್ನು ಇಟ್ಟು ಅದಕ್ಕೆ ದಾರವನ್ನು ಕಟ್ಟಿ, ಅರಿಸಿನ ದಾರ, ಅದನ್ನು ನಾವು ಮತ್ತೆ ಏನ್ ಮಾಡಬೇಕು? ಕೈಯಲ್ಲಿ ಕಟ್ಟಿಕೊಡ್ಬೇಕು. ಸರಿಯಾ? ಆಷಾಢ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿರ್ತಾರ. ಯಾರ್ಯಾರೆಲ್ಲ ಅಂತಿರಿದಲಿ? ಅಂಕಿತಾ, ಮೃತ್ತಿಕಾ, ಪ್ರಕೃತಿ, ರೇಣುಕಾ, ಅಂಬ್ರಿಣಿ, ಆಮೇಲೆ ಚಿನ್ಮಯಿ, ವರುಣವಿ, ಪೂರ್ಣಶ್ರೀ, ಸಂಧ್ಯಾ ಎಲ್ಲ ಪನ್ನೀರಿಂಗ್ಲಾ? ಎಲ್ಲಾರು ಮಾಡಿರ್ತಾರ ಹಬ್ಬ. ಎಲ್ಲರಿಗ ಅಡ್ವಾನ್ಸ್ಡ್ ಗಂಡನ್ ಹಬ್ಬ ದೀಪಸ್ತಂಭ ಪೂಜಾ ವಿಶಸ್. ಸರಿಯಾ? ಎಲ್ಲಾರು ಚಂದ ಬೇಡಿಲ್ರಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಪರಿಪೂರ್ಣ ಬೇಡಿ ಪ್ರಾರ್ಥನೆ ಮಾಡಿ ಮಣ. ಪಾರ್ವತಿ ಪರಮೇಶ್ವರ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹದೇವರು ಎಲ್ಲರೂ ಅನುಗ್ರಹವನ್ನು ಮಾಡ್ಲಿ. ಸರಿಯಾ? ನೀವೆಲ್ಲ ಹೊಸ ಡ್ರೆಸ್ ತೆಗಿದ್ರಾ? ತಗೊಂಡ್ರಾ? ಎಲ್ಲಾರ ಹೊಸ ಡ್ರೆಸ್ ಹಾಕಿಲ್ರಿ, ದೇವ್ರ ಮುಂದೆ ಇಟ್ಟು ಹೊಸ ಡ್ರೆಸ್ ಹಾಕಿಲ್ರಿ. ಅಪ್ಪ ಮನೆಯ ತಾತ ಒಬ್ಬರ ನಮಸ್ಕಾರ ಮಾಡ್ರಿ ಎಲ್ಲರಿಗೂ. ಸರಿಪ್ಪ. ಅದಕ್ಕೋದ್ರೆ ಗಂಡು ಮಕ್ಕಳು ಮಾಡ್ಕೊಡುದು ಅಂತಿಲ್ಲ. ಅದು ಪಾರ್ವತಿ ಪರಮೇಶ್ವರ ಪೂಜೆ. ನೀವನು ಎಲ್ಲರೂ ಕೂಡ ಸ್ತೋತ್ರ ಪಾರಾಯಣ ಪೂಜೆ ಎಲ್ಲ ಮಾಡ್ಬೇಕು. ಯಾ ಸರಿ, ಇವತ್ತು ಮಾಡಿದ ಪಾಠವನ್ನ ಇಷ್ಟಾರ್ಪಣ ಮಸ್ತು ಸಮರ್ಪಣ ಮಾಡೋಣ. ಹರೇ ಶ್ರೀನಿವಾಸ. ಎಲ್ಲರಿಗೂ ಆಶೀರ್ವಾದಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ. ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹ, ವಿಜಯೇಂದ್ರ ತೀರ್ಥರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಸೊ ಒಂದು ಟಾಪಿಕ್ನು ಇದರಲ್ಲಿರೋ ಒಬ್ಬೊಂದು ಕಥೆಗಳು ಒಬ್ಬರೊಬ್ರು ಹೇಳ್ಬೇಕು. ಸರಿಯಾ? ನಾ ಎಲ್ಲಾನ ಅಪ್ಲೋಡ್ ಮಾಡೋತಾನೆ, ಎಲ್ಲ PDF ಅಪ್ಲೋಡ್ ಮಾಡಿ ನೋಡ್ತಾನೆ. ಸೊ ನಿಧಾನವಾಗಿ ಒಬ್ಬರೊಬ್ರು 2 ಕಥೆ ತಗೊಳ್ರಿ, ಒಂದೊಂದು ಕಥೆ ತಗೊಳ್ರಿ. ಸೊ 1 ವೀಕ್ ಫುಲ್ 1 hour ಸೆಷನ್, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಓಕೆವಾ? ಒಂದೊಂದು ಮಹಿಮೇನು ಒಬ್ಬರೊಬ್ರು ಹೇಳ್ರಿ. ಖಂಡಿತ ಗುರುಗಳೇ. ಆಲಿಮ ಹರೇ ಶ್ರೀನಿವಾಸ. ಗುರುಗಳೇ ಹೇಳಪ್ಪ ಅಂಕಿತ ಹೇಳು. ಇವಾಗ ಸಿಲ ಬಂದ್ರೆ ಆಬ್ಸೆಂಟ್ ಆಗ್ತಂದ್ರೆ ಅವ್ರ ಕ್ಲಾಸ್ ಮಿಸ್ ಮಾಡ್ತಾರಲ್ಲ ಗುರುಗಳೇ, ಅದಕ್ಕೆ ನಾವು ಬಂದು ಗ್ರೂಪ್ ನೋಟ್ಸ್ ಹಾಕೊಂಡ ಅರ್ಥ ಅಲ್ಲಮ್ಮ? ಇವಾಗ ನಾವು ತೆಗೆದ ನೋಟ್ಸ್ ನ ಬಂದು ಗ್ರೂಪ್ ಅಪ್ಲೋಡ್ ಮಾಡೋಣ. ಹಾಕು, ಖಂಡಿತ ಹಾಕು. ತುಂಬಾ ಸಂತೋಷ. ಓಕೆ ಆಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ನೆಕ್ಸ್ಟ್ 2-3 ಸ್ತೋತ್ರ ಗ್ರಂಥಗಳಿದೆ, ನಾವು ನೋಡೋಣ.